ಮನುಷ್ಯನ ಬಗ್ಗೆ ನಾನು ಕುರಿತು ಮಾತಾಡ್ತಿದ್ದೀನಿ. ಈ ಮನುಷ್ಯ ತುಂಬ ವೆರಿ ವೆರಿ ಇಂಪಾರ್ಟೆಂಟ್ ವ್ಯಕ್ತಿ. ಯಾಕೆಂದರೆ ಈ ಭೂಮಿ ಮೇಲೆ ಎರಡು ಪ್ರಮುಖ ಶಕ್ತಿಗಳಿದ್ದಾವೆ, ದೊಡ್ಡ ಮಹಾಶಕ್ತಿಗಳು. ಈ ಭೂಮಿ ಮೇಲೆ ಇರುವಂಥ ಎರಡು ಮಹಾಶಕ್ತಿಗಳಂದರೆ ಒಂದು ದೇವರು, ಇನ್ನೊಂದು ಸೈತಾನ. ಒಬ್ಬರು ದೇವರು, ಹಾಗೆ ಇನ್ನೊಬ್ಬರು ಸೈತಾನ. ಈ ಇಬ್ಬರೂ ವ್ಯಕ್ತಿಗಳಿಗೆ, ಈ ಇಬ್ಬರೂ ಮಹಾಶಕ್ತಿಗಳಿಗೆ ಬೇಕಾಗಿರುವಂಥ ವ್ಯಕ್ತಿ ಅಂದರೆ ಈ ಮನುಷ್ಯನೇ. ದೇವರು ಬಂದು ವಾಸ ಮಾಡೋದಕ್ಕೆ ಈ ಮನುಷ್ಯನ ಹೃದಯನೇ ಬೇಕು, ಸೈತಾನನು ಬಂದು ವಾಸ ಮಾಡೋದಕ್ಕೆ ಈ ಮನುಷ್ಯನ ಹೃದಯನೇ ಬೇಕು. ಇವರಿಬ್ಬರಿಗೂ, ದೇವರಿಗೂ ಮತ್ತು ಸೈತಾನನಿಗೂ ಇಬ್ಬರಿಗೂ ನಾವೇ ಬೇಕು. ನಮ್ಮನ್ನು ಬಿಟ್ಟರೆ ಬೇರೆ ಅವಕಾಶ ಇಲ್ಲ ದೇವರಿಗೆ ಎಲ್ಲೂ ವಾಸ ಮಾಡೋಕ್ಕೆ. ಯಾಕಂದರೆ ದೇವರ ವಾಕ್ಯ ಹೇಳಲ್ಪಡ್ತದೆ, ಗೇಣುದ್ದವಾದರೂ ಜಾಗ ನನಗೆ ಈ ಭೂಮಿ ಮೇಲೆ ಇಲ್ಲ ಎಂಬುದಾಗಿ ದೇವರು ಹೇಳ್ತಾರೆ. ಯಾಕೆ ಅಂದರೆ ಈ ಮನುಷ್ಯನ ಹೃದಯನೇ ದೇವರಿಗೆ ಆಲಯ, ದೇವರು ಬಂದು ವಾಸ ಮಾಡುವಂಥ ಜಾಗ. ಅದೇ ರೀತಿ ಸೈತಾನನಿಗೂ ವಾಸ ಮಾಡಲಿಕ್ಕೆ ಎಲ್ಲೂ ಜಾಗ ಇಲ್ಲ, ಆತನಿಗೂ ಈ ಮನುಷ್ಯನ ಹೃದಯನೇ ಬೇಕು. ಇವರಿಬ್ಬರು ಹೇಗಂದರೆ, ದೇವರು ವಾಸ ಮಾಡೋ ಟೈಮಲ್ಲಿ ಸೈತಾನ್ ಬಂದು ನಿಮ್ಮ ಹೃದಯದಲ್ಲಿ ವಾಸ ಮಾಡಲ್ಲ, ಸೈತಾನ್ ವಾಸ ಮಾಡೋ ಟೈಮಲ್ಲಿ ದೇವರು ಬಂದು ನಿಮ್ಮ ಹೃದಯದಲ್ಲಿ ವಾಸ ಮಾಡಲ್ಲ. ಇದೆರಡು ಡಿಫ್ರೆನ್ಸ್ ಅರ್ಥ ಆಗಬೇಕು ನಮಗೆ. ಎರಡು ಡಿಫ್ರೆನ್ಸ್ ಅರ್ಥನೇ ಆಗಬೇಕು. ದೇವರು ವಾಸ ಮಾಡೋ ಟೈಮಲ್ಲಿ ಸೈತಾನ್ ಬಂದು ವಾಸ ಮಾಡಲ್ಲ, ಸೈತಾನ್ ಬಂದು ನಿಮ್ಮ ಹೃದಯದಲ್ಲಿ ವಾಸ ಮಾಡೋ ಟೈಮಲ್ಲಿ ದೇವರು ಬಂದು ವಾಸ ಮಾಡಲ್ಲ. ಹಾಗಾದರೆ ಇವೆರಡೂ ಪ್ರಮುಖ ಶಕ್ತಿಗಳಿಗೆ ಬೇಕಾಗಿರುವಂಥ ಪ್ರಮುಖ ವ್ಯಕ್ತಿ ಯಾರಂದರೆ ಈ ಮನುಷ್ಯನೇ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಅಂಶದ ಹೆಸರು ನಿಮ್ಮ ಪ್ರಯಾಣ ಪರಲೋಕಕ್ಕೋ ಅಥವಾ ನರಕಕ್ಕೋ. ನಿಮ್ಮ ಪ್ರಯಾಣ ಪರಲೋಕಕ್ಕೋ ಅಥವಾ ನರಕಕ್ಕೋ, ಈ ನನ್ನ ಒಂದು ಟೈಟಲಿನ ಹೆಸರು. ಯಾಕೆ ಈ ಅಂಶನ ನಾನು ಮಾತಾಡ್ತಿದ್ದೀನಿ ಅಂದರೆ, ನಾವೆಲ್ಲರೂ ಕೂಡ ಈ ಭೂಮಿ ಮೇಲೆ ಜೀವನ ಮಾಡೋದಕ್ಕೋಸ್ಕರ ತಂದೆಯಾದ ದೇವರಿಂದ ನಾವೆಲ್ಲರೂ ಕೂಡ ಹುಟ್ಟು ಬಂದಿದ್ದೀವಿ. ಈ ಸ್ವಲ್ಪ ಸಮಯಗಳಾದ ಮೇಲೆ, ಒಂದು 60 ವರ್ಷನೋ 70 ವರ್ಷನೋ 40 ವರ್ಷ ಆದಮೇಲೆ ನಮ್ಮ ಕಾಲಘಟ್ಟ ಈ ಭೂಮಿ ಮೇಲೆ ಮುಗಿಯುತ್ತೆ. ನಾವೆಲ್ಲರೂ ಕೂಡ ಒಂದು ದಿನ ಸಾಯ್ತೀವಿ. ಸತ್ತ ಮೇಲೆ ನಾವು ಎಲ್ಲಿ ಹೋಗ್ತಿದ್ದೀವಿ ಅನ್ನೋದೇ ಇಂಪಾರ್ಟೆಂಟು. ಸತ್ತ ಮೇಲೆ ನಾವು ಎಲ್ಲಿ ಹೋಗ್ತಿದ್ದೀವಿ ಅನ್ನೋದೇ ಇಂಪಾರ್ಟೆಂಟು. ಯಾಕೆ ಅಂದರೆ ದೇವರಿಗೆ ಒಂದು ಮಹತ್ವಾಕಾಂಕ್ಷೆ ಇದೆ. ಏನು ಮಹತ್ವಾಕಾಂಕ್ಷೆ ಇದೆ ಅಂದರೆ, ಯೋಹಾನ 3:16 ಈ ರೀತಿಯಾಗಿ ಹೇಳಲ್ಪಡ್ತದೆ. ಏನಂದರೆ, ಒಬ್ಬರೂ ನಾಶವಾಗಬಾರ್ದು, ಎಲ್ಲರೂ ಎಲ್ಲಿ ಬರಬೇಕು? ನಿತ್ಯ ಜೀವಕ್ಕೆ ಬರಬೇಕನ್ನೋದು ದೇವರ ಒಂದು ದೊಡ್ಡ ಮಹತ್ವಾಕಾಂಕ್ಷೆ. ಅದಕ್ಕೋಸ್ಕರನೇ ಈ ಮನುಷ್ಯನನ್ನು ಭೂಮಿ ಮೇಲೆ ವಾಸ ಮಾಡೋದಕ್ಕೆ ದೇವರು ಅವಕಾಶ ಕೊಟ್ಟಿರೋದು. ಒಬ್ಬರೂ ನಾಶ ಆಗಬಾರ್ದಪ್ಪ, ಎಲ್ಲರೂ ಪರಲೋಕ ಪಡ್ಕೋಬೇಕಂತ ದೇವರ ಆಸೆ. ಸೈತಾನನಿಗೂ ಒಂದು ಆಸೆ ಇದೆ, ಅವನಿಗೂ ಒಂದು ಮಹತ್ವಾಕಾಂಕ್ಷೆ ಇದೆ. ಈ ಲೋಕದಲ್ಲಿ ಒಬ್ಬರೂ ಕೂಡ ನಿತ್ಯ ಜೀವ ಪಡ್ಕೋಬಾರ್ದು, ಎಲ್ಲರೂ ಎಲ್ಲಿ ಬರಬೇಕು? ನರಕಕ್ಕೆ ಬರಬೇಕನ್ನೋದು ಅವನಿಗೂ ಒಂದು ದೊಡ್ಡ ಆಸೆ. ಸೊ ಹಾಗಾಗಿ 1 ಪೇತ್ರ 5:8 ಇದೇ ರೀತಿಯಾಗಿ ಹೇಳ್ತದೆ, ಆತನು ಗರ್ಜಿಸುವ ಸಿಂಹೋದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂಬುದಾಗಿ ಹುಡುಕ್ತಾ ಇದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ಈ ಭೂಮಿ ಮೇಲೆ ಇಬ್ಬರು ಪ್ರಮುಖ ಮಹಾಶಕ್ತಿಗಳು ನಮ್ಮ ಜೀವಿತದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾವೆಂಬುದಾಗಿ ನಾವು ಅರ್ಥ ಮಾಡ್ಕೋಬೇಕು. ಒಂದು ದೇವರು, ಇನ್ನೊಬ್ಬರು ಸೈತಾನ. ಇಬ್ಬರಿಗೂ ಬೇಕಾಗಿರುವಂಥ ವ್ಯಕ್ತಿ ಯಾರು? ಈ ಮನುಷ್ಯನೇ ಬೇಕು, ಬೇರೆ ಯಾರೂ ಬೇಕಾಗಿಲ್ಲ. ಇವರಿಬ್ಬರಿಗೂ ಈ ಮನುಷ್ಯನೇ ಬೇಕು. ದೇವರಿಗೂ ಒಂದು ಮಹತ್ವಾಕಾಂಕ್ಷೆ ಇದೆ, ಎಲ್ಲರೂ ಪರಲೋಕ ಪಡ್ಕೋಬೇಕು, ನಿತ್ಯ ಜೀವ ಪಡಿಬೇಕು ಅಂತ. ಆದರೆ ಈ ಸೈತಾನನಿಗೂ ಒಂದು ಮಹತ್ವಾಕಾಂಕ್ಷೆ ಇದೆ, ಒಬ್ಬರು ಕೂಡ ನರಕನ್ನು ತಪ್ಪಿಸ್ಕೋಬಾರ್ದು, ನರಕಕ್ಕೆ ಬರಬೇಕು ಅಂತ. ಹಲ್ಲೆಲೂಯಾ. ಹಾಗಾದರೆ ನಮ್ಮನ್ನು ಉಂಟು ಮಾಡಿದವರು ಯಾರು? ದೇವರಲ್ವಾ? ಮತ್ತು ಸೈತಾನನ್ನು ಉಂಟು ಮಾಡಿದವರು ಯಾರು? ದೇವರೇ. ಅದ್ರ ಬಗ್ಗೆ ಹೇಳಬೇಕಾದ್ರೆ ತುಂಬ ದೊಡ್ಡ ಚರಿತ್ರೆ ಇದೆ. ದೇವದೂತನೇ ಸೈತಾನಾಗಿ ಬದಲಾಗಿದೆ ಎಂಬುದಾಗಿ ಬೈಬಲಲ್ಲಿ ಹೇಳಲ್ಪಡುತ್ತೆ. ದೇವದೂತ ಸೈತಾನಾಗಿ ಬದಲಾದದ್ದು. ನರಕನ ರೆಡಿ ಮಾಡಿದವರು ಯಾರು? ದೇವರೇ. ಕೊನೆಗೆ ಸೈತಾನನ್ನು ನರಕಕ್ಕೆ ಹಾಕೋರು ಯಾರು? ದೇವರೇ. ಪರಲೋಕ ಕರ್ಕೋಬೇಕಾದ್ರೆ ಯಾರು? ದೇವರೇ ಕರ್ಕೋಬೇಕು. ಆದರೆ ನರಕಕ್ಕೆ ಹೋಗೋಕ್ಕೆ ನಾವು ರೆಡಿ ಇರ್ತೀವಲ್ಲ, ನರಕಕ್ಕೆ ಹೋಗೋದಕ್ಕೆ ನಾವು ರೆಡಿ ಇರ್ತೀವಲ್ಲ, ಅದು ನಮ್ಮ ಕೈಲೇ ಇದೆ, ಅದು ನಮ್ಮ ಕೈಲೇ ಇದೆ. ಪರಲೋಕನ ಪಡ್ಕೋಬೇಕಾದ್ರೂ ನಮ್ಮ ಕೈಲೇ, ನರಕಕ್ಕೆ ಹೋಗ್ಬೇಕಾದ್ರೂ ನಮ್ಮ ಕೈಯಲ್ಲೇ. ಅದಕ್ಕೆ ದೇವರು ಕಾರ್ಯನ ಮಾಡಿ ರೆಡಿ ಮಾಡಿ ಇಟ್ಟಿರ್ತಾರೆ. ನೀವು ನೋಡ್ರಪ್ಪ, ಪರಲೋಕ ಬರಬೇಕಂದ್ರೆ ಈ ಭೂಮಿ ಮೇಲೆ ಹೇಗೆ ವಾಸ ಮಾಡಬೇಕೆಂಬುದಾಗಿ ಈ ಸತ್ಯವೇದದಲ್ಲಿ ದೇವರು ಬರೆಯಲ್ಪಟ್ಟಿದ್ದಾರೆ. ನೀವು ಪರಲೋಕ ಪಡ್ಕೋಬೇಕಾದ್ರೆ ಹೇಗೆ ಜೀವಿಸಬೇಕು ಅಂತ.
ನೀವು ನರಕನ ಪಡ್ಕೋಬೇಕಾದ್ರೆ ನೀವು ಹೇಗೆಲ್ಲ ಈ ಲೋಕದಲ್ಲಿ ಜೀವಿಸಿದರೆ ನೀವು ನರಕ ಪಡ್ಕೊಳ್ತೀರಾ ಅಂತಲೂ ಕೂಡ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ಪರಲೋಕಕ್ಕೆ ಹೋಗೋದಕ್ಕೂ ನಾವೇ ಕಾರಣ, ನರಕಕ್ಕೆ ಹೋಗೋದಕ್ಕೂ ನಾವೇ ಕಾರಣ ಅಲ್ವಾ? ನಮ್ಮ ಕೈಯಲ್ಲಿದೆ. ಈಗ ರೆಡಿ ಇದೆ. ನೀವು ಪರಲೋಕ ಬೇಕಾದ್ರೂ ಪಡ್ಕೊಳ್ಳಿ ಅಥವಾ ನರಕ ಬೇಕಾದ್ರೂ ಪಡ್ಕೊಳ್ಳಿ, ರೆಡಿ ಇದೆ. ಇವೆರಡನ್ನ ಪಡ್ಕೊಳ್ಳೋದಕ್ಕೆ ನಾವು ರೆಡಿ ಇರಬೇಕಷ್ಟೇ. ನೀವು ಯಾವುದಕ್ಕೆ ಪ್ರಯಾಣ ಮಾಡ್ತಿದ್ದೀರ ಎಂಬುದಾಗಿ ನಾವು ಅರ್ಥ ಮಾಡ್ಕೋಬೇಕು ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ನರಕಕ್ಕೆ ಎಳೆಯುವಂಥ ಒಬ್ಬ ವ್ಯಕ್ತಿ ಇದ್ದಾನೆ, ಪರಲೋಕಕ್ಕೆ ಬರ್ರಿ ಎಂಬುದಾಗಿ ಹೇಳುವಂಥ ಒಬ್ಬರು ಪ್ರಮುಖ ಶಕ್ತಿ ಇದ್ದಾರೆ. ದೇವರು ಒಂದು ಕಡೆ ಎಳಿತಾ ಇದ್ದಾರೆ, ಬರ್ರಿ ಬರ್ರಿ ಪರಲೋಕ ಅಂತ. ಇನ್ನೊಂದು ಕಡೆ ಯಾರು ಎಳಿತಿದ್ದಾರೆ? ಸೈತಾನನು ಎಳಿತಿದ್ದಾನೆ ಪ್ರಿಯರೇ. ಸೊ ಹಾಗಾಗಿ ವೆರಿ ಇಂಪಾರ್ಟೆಂಟ್ ಏನಂದರೆ, ನಾವು ಈ ಭೂಮಿ ಮೇಲೆ ನರಕಕ್ಕೆ ಹೋಗ್ತೀವೋ ಪರಲೋಕಕ್ಕೆ ಹೋಗ್ತೀವೋ ಅಂತ ಡಿಸೈಡ್ ಆಗುವಂಥ ಜಾಗ ಯಾವುದು? ಈ ಭೂಮಿ ಮೇಲೇ ಡಿಸೈಡ್ ಆಗೋದು. ಪರಲೋಕಕ್ಕೆ ಹೋಗ್ತೀವೋ ನರಕಕ್ಕೆ ಹೋಗ್ತೀವೋ ಅಂತ ಇಲ್ಲೇ ನಾವು ಡಿಸೈಡ್ ಮಾಡ್ಕೋಬೇಕು. ನಮ್ಮ ಜೀವಿತ ಕ್ರಮ ಹೇಗಿದೆಯೋ ಅದರ ಪ್ರಕಾರ ನಮಗೆ ಅಲ್ಲಿ ಸಿದ್ಧವಾಗಿರುತ್ತದೆ ಪ್ರಿಯರೇ. ಹಲ್ಲೆಲೂಯಾ. ಒಂದು ವಚನ ಓದ್ಕೊಳ್ಳೋಣ ಎಲ್ಲರೂ ಕೂಡ. ಯೋಹಾನ 1 ನಾವು ದೇವರಿಂದ ಹುಟ್ಟಿದವರೆಂದು ಲೋಕವೆಲ್ಲವೂ ಕೆಡುಕನ ವಶದಲ್ಲಿ ಬಿದ್ದಿದೆ ಎಂದು ನಮಗೆ ಗೊತ್ತಿದೆ. ಯಾರಿಗೆ ಗೊತ್ತಿದೆ? ನಮಗೆ ಗೊತ್ತಿದೆ. ಏನಂತ ಗೊತ್ತಿದೆ? ನಾವೆಲ್ಲರೂ ದೇವರಿಂದಾನೇ ಹುಟ್ಟಿ ಬಂದವರು. ನಮ್ಮನ್ನು ಯಾರೂ ಸೈತಾನ ಹುಟ್ಟಿಸ್ಲಿಲ್ಲ, ದೇವರಿಂದಾನೇ ಹುಟ್ಟಿ ಬಂದವರು ನಾವು. ಮತ್ತು ಲೋಕವೆಲ್ಲ ಕೆಡುಕನ ವಶದಲ್ಲಿ ಇದೆ ಅಂತ ನಮಗೆ ಗೊತ್ತಿದೆ. ಹಲ್ಲೆಲೂಯಾ. ಈ ಲೋಕವೆಲ್ಲ ಯಾರ ವಶದಲ್ಲಿದೆ ಅಂತೀಗ? ಕೆಡುಕನ ವಶದಲ್ಲಿದೆ. ಯಾಕೆಂದರೆ ಯೇಸು ಕ್ರಿಸ್ತನು ಉಪವಾಸ ಮಾಡಿ ಬಂದ ಮೇಲೆ ಸೈತಾನನ್ನು ಶೋಧಿಸಲ್ಪಡ್ತಾನೆ. ಶೋಧಿಸಿದ ಮೇಲೆ ಏನು ಹೇಳ್ತಾರೆ ಯೇಸು ಕ್ರಿಸ್ತನಿಗೆ ಗೊತ್ತಾ? ಈಗೋ ಒಂದು ಪರ್ವತದ ಮೇಲೆ ಕರ್ಕೊಂಡು ಹೋಗ್ಬಿಟ್ಟು ಯೇಸು ಕ್ರಿಸ್ತನಿಗೆ ಹೇಳ್ತಾನೆ, ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಈ ಲೋಕದಲ್ಲಿರುವ ಎಲ್ಲ ವೈಭವಗಳನ್ನು ನಾನು ನಿನಗೆ ಕೊಡ್ತೀನಿ ಅಂತ ಯೇಸು ಕ್ರಿಸ್ತನನ್ನೇ ಸೈತಾನು ಹೇಳುವಂಥ ಮಾತು. ಹಾಗಾದರೆ ವಾಕ್ಯದ ಅರ್ಥ ಏನು ಗೊತ್ತಾ? ಈ ಲೋಕವೆಲ್ಲ ಯಾರ ಒಂದು ವಶದಲ್ಲಿದೆ? ಯಾರ ವಶದಲ್ಲಿದೆ? ಸೈತಾನನ ವಶದಲ್ಲಿದೆ ಪ್ರಿಯರೇ. ದೇವರು ಕೂಡ ಈ ಲೋಕದಲ್ಲಿ ಆಳ್ವಿಕೆ ಮಾಡ್ತಾರೆ, ಸೈತಾನನು ಕೂಡ ಈ ಲೋಕದಲ್ಲಿ ಆಳ್ವಿಕೆ ಮಾಡ್ತಾರೆ. ಇಬ್ಬರು ಮಹಾಶಕ್ತಿಗಳು, ಇಬ್ಬರಿಗೂ ಪ್ರಬಲವಾದ ಸಾಮರ್ಥ್ಯ ಇದ್ದಾವೆ. ಸೈತಾನನಿಗೂ ಸಾಮರ್ಥ್ಯ ಇದೆ, ದೇವರಿಗೂ ಕೂಡ, ಮಹೋನ್ನತವಾದ ದೇವರಿಗೂ ಕೂಡ ಆ ಒಂದು ಸಾಮರ್ಥ್ಯ ಇದೆ ಈ ಭೂಮಿ ಮೇಲೆ. ಆದರೆ ಈ ಲೋಕವೆಲ್ಲ ಆಲ್ಮೋಸ್ಟ್ 99% ಯಾರ ವಶದಲ್ಲಿದೆ ಅಂದರೆ ಕೆಡುಕನ ವಶದಲ್ಲಿದೆ ಪ್ರಿಯರೇ. ನಾವು ಅರ್ಥ ಮಾಡ್ಕೋಬೇಕು, ಕೆಡುಕನ ವಶದಲ್ಲಿದೆ. ಆ ಕೆಡುಕನ ವಶದಲ್ಲಿರುವಂಥ ನಾವು ಈ ಭೂಮಿ ಮೇಲೆ ಬದುಕ್ತಾ ಇದ್ದೀವಿ. ಹಾಗಾದರೆ ನಮ್ಮನ್ನು ಆತನು ವಂಚನೆ ಮಾಡೋದಿಲ್ವಾ? ದೇವರು ಪರಲೋಕ ಪಡ್ಕೊಳ್ಳಿ ಅಂತ ಹೇಳ್ತಿರ್ಬೇಕಾದ್ರೆ ಸೈತಾನ ನೀವು ನರಕನ ಪಡ್ಕೋಬೇಕು, ಅದಕ್ಕೆ ಏನೇನು ಬೇಕೋ ನಾನು ನಿಮಗೆ ರೆಡಿ ಮಾಡಿಕೊಡ್ತೀನಿ, ಈ ಲೋಕದಲ್ಲಿ ನಿಮಗೆ ಏನೇನು ಮಾಡಬೇಕೋ ಅದಕ್ಕೆ ನಾನು ಸಿದ್ಧ ಮಾಡಿಕೊಡ್ತೀನಿ, ನಿಮ್ಮನ್ನು ನರಕಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಆಜ್ಞೆ ಮಾಡಿ ಕೂತ್ಕೊಂಡಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ಈ ಭೂಮಿ ಮೇಲೆ ನಮಗೆ ಡಿಸೈಡ್ ಆಗುತ್ತದೆ ಪರಲೋಕ ಬೇಕು ನರಕ ಬೇಕು ಅನ್ನೋದಾಗಿ ಇಲ್ಲಿ ಡಿಸೈಡ್ ಆಗುತ್ತೆ. ಆ ಡಿಸೈಡ್ ಪಡ್ಕೊಳ್ಳೋರು ಯಾರಂದರೆ ನಾವೇ ಪಡ್ಕೋಬೇಕು ಪ್ರಿಯರೇ. ಹಲ್ಲೆಲೂಯಾ. ಇನ್ನೊಂದು ವಚನ ಓದ್ಕೊಳ್ಳೋಣ. ಪ್ರಕಟಣೆ ಗ್ರಂಥ 22:12. ಇಗೋ ನಾನು ಬೇಗನೆ ಬರುತ್ತೇನೆ, ಅವನವನ ನಡತೆಗೆ ಪ್ರಕಾರ ಕೊಡತಕ್ಕ ಪ್ರತಿಫಲವನ್ನು ನನ್ನ ಕೈಯಲ್ಲಿ ಇದೆ. ಇದು ದೇವರು ಹೇಳ್ತಿರುವಂಥ ಮಾತು ಪ್ರೇರೆ. ಈಗೋ ನಾನು ಬೇಗ ಬರ್ತೀನಿ, ಯೇಸು ಕ್ರಿಸ್ತನು ಹೇಳುತ್ತಿರುವಂಥ ಮಾತು, ಬೇಗ ಬರ್ತೀನಿ ನಾನು, ಅವನವನ ನಡತೆಗೆ ತಕ್ಕ ಪ್ರತಿಫಲವನ್ನು ನಾನು ಕೊಡ್ತೀನಿ. ಯಾರ ನಡತೆಗೆ ತಕ್ಕ ಪ್ರತಿಫಲ ಕೊಡ್ತಾರೆ? ನಮ್ಮ ನಡತೆಗೆ ತಕ್ಕ ಪ್ರತಿಫಲ. ನಾನು ಪರಲೋಕದ ಭಾವದವನಾಗಿ ಜೀವಿಸಿದರೆ ಈ ಭೂಮಿ ಮೇಲೆ ಪರಲೋಕನ ನನಗೆ ಕೊಡ್ತಾನೆ. ನಾನು ನರಕದ ಭಾವನೆಗಳನ್ನು ಈ ಭೂಮಿ ಮೇಲೆ ನಾನು ಇಟ್ಕೊಂಡು ಬದುಕಿರೋದಾದರೆ ನನಗೆ ನರಕನ ದೇವ್ರು ಕೊಡ್ತಾರೆ. ಕೊಡೋರು ಯಾರು? ಲಾಸ್ಟಿಗೆ ದೇವರೇ ಕೊಡ್ತಾರೆ. ನರಕನೂ ದೇವರೇ ಕೊಡ್ತಾರೆ, ಪರಲೋಕನೂ ಕೂಡ ದೇವರೇ ಕೊಡ್ತಾರೆ. ಆದರೆ ನರಕಕ್ಕೆ ನಡೆಸುವಂಥ ಕಾರ್ಯಗಳು ಯಾರು ಮಾಡ್ತಾರೆ? ಸೈತಾನ ಮಾಡ್ತಾರೆ. ಪರಲೋಕಕ್ಕೆ ನಡೆಸುವಂಥ ಕಾರ್ಯನ ಯಾರು ಮಾಡ್ತಾರೆ? ದೇವರು ಮಾಡ್ತಾರೆ ಪ್ರಿಯರೇ. ಹಾಗಾದರೆ ನಾವು ಇಬ್ಬರು ವ್ಯಕ್ತಿಗಳ ಸುಳಿವಿನಲ್ಲಿದ್ದೀವಿ. ನಾವು ಯಾರ ಜೊತೆ ಹೋಗ್ತಿದ್ದೀವಿ ಅನ್ನೋದೇ ಇಂಪಾರ್ಟೆಂಟ್. ನಾವು ಇಲ್ಲಿ ಭೂಮಿ ಮೇಲೆ ಯಾರ ಜೊತೆ ಬದುಕ್ತಿದ್ದೀವಿ ಅನ್ನೋದೇ ತುಂಬ ಇಂಪಾರ್ಟೆಂಟು. ಯಾರ ಸುಳಿವಿಗೆ ಸಿಕ್ಕೊಂಡು ಬದುಕ್ತಿದ್ದೀವಿ ಅನ್ನೋದೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೈತಾನನ ಜೊತೆಯಲ್ಲಿ ಬದುಕ್ತಿದ್ದೀವೋ ಅಥವಾ ದೇವರ ಜೊತೆಯಲ್ಲಿ ಬದುಕ್ತಿದ್ದೀವೋ ಅನ್ನೋದೇ ತುಂಬ ಇಂಪಾರ್ಟೆಂಟ್ ಆಗುವಂಥ ವಿಚಾರ. ಹಲ್ಲೆಲೂಯಾ.
ಯಾಕೆ ಅಂದರೆ ಈ ಲೋಕದಲ್ಲಿ ಆಲ್ಮೋಸ್ಟು ಸೈತಾನನ ವಶದಲ್ಲಿದೆ. ಕ್ರೈಸ್ತರಾದ ನಾವೆಲ್ಲರೂ ಕೂಡ ಇವತ್ತು ದೇವರ ಆರಾಧನೆ ಮಾಡ್ತಿದ್ದೀವಿ, ಇವತ್ತು ನಾವು ರಕ್ಷಣೆನ ಹೊಂದಿದ್ದೀವಿ, ದೀಕ್ಷಾಸ್ಥಾನನ ಪಡ್ಕೊಂಡಿದ್ದೀವಿ, ನಾವು ದೇವರ ರಾಜ್ಯದಲ್ಲಿ ಬರೋದಕ್ಕೆ ಪ್ರಯತ್ನನ ಮಾಡ್ತಾ ಇದ್ದೀವಿ. ಆದರೆ ನಮ್ಮಲ್ಲಿ ಅನೇಕರು ಇನ್ನೂ ಕೆಡುಕನ ವಶದಲ್ಲೇ ಇದ್ದಾರೆ ಪ್ರಿಯರೇ. ಇಲ್ಲಿ ಕೂತಿರುವಂಥ ನಾವು ಕೂಡ ಅಷ್ಟೇ, ನಾವಿರೋರೆಲ್ಲರೂ ಕೂಡ ಪರಲೋಕಕ್ಕೆ ಸಿದ್ಧರಾಗ್ದಿರಂತ ನಾನು ಒಪ್ಕೊಳ್ಳಲ್ಲ ಪ್ರಿಯರೇ. ಯಾಕಂದರೆ ನಾವು ಇಲ್ಲಿ ಕೂತ್ಕೊಂಡಿರುವಂಥ ಅನೇಕ ಜನರಲ್ಲಿ ಇನ್ನೂ ಕೆಡುಕನ ವಶದಲ್ಲೇ ಇದ್ದೀವಿ. ಹಲ್ಲೆಲೂಯ. ನಮ್ಮೊಟ್ಟಿಗೆ ಸೈತಾನ ಇನ್ನೂ ಇದ್ದಾನೆ, ನಮ್ಮನ್ನು ಸೈತಾನನ ಆಳ್ವಿಕೆಯಲ್ಲಿ ಬೀಳಿಸ್ತಾ ಇದ್ದಾನೆ. ನಾನು ಮುಂದೆ ಹೋಗ್ಬೇಕಾದ್ರೆ ಇದ್ರ ಬಗ್ಗೆ ನಾನು ವಿವರಣೆ ಮಾಡ್ತಾ ಹೋಗ್ತೀನಿ. ಈಗ ನನ್ನ ಪ್ರಶ್ನೆ ಏನಂದರೆ, ದೇವರು ಅವರವರ ನಡತೆಗೆ ತಕ್ಕ ಪ್ರತಿಫಲ ಕೊಡ್ತಾನಲ್ವಾ? ಪರಲೋಕ ಬೇಕಾದರೂ ದೇವ್ರು ಕೊಡ್ತಾನೆ, ನರಕ ಬೇಕಾದರೂ ದೇವ್ರು ಕೊಡ್ತಾನೆ. ಯಾವ ಆಧಾರದ ಮೇಲೆ ದೇವ್ರು ಕೊಡ್ತಿದ್ದಾರೆ? ನಮ್ಮ ನಡತೆಗೆ, ನಾವು ಹೇಗೆ ನಡ್ಕೊಳ್ತಿದ್ದೀವೋ ಅದರ ಆಧಾರದ ಮೇಲೆ ಮಾತ್ರ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಬೇರೆ ಯಾವ ಆಧಾರನೂ ದೇವರು ಪರಿಗಣನೆ ತಗೊಳ್ತಿಲ್ಲ. ನಾವು ಹೇಗೆ ಈ ಭೂಮಿ ಮೇಲೆ ಜೀವನ ಮಾಡಿದ್ದೀವೋ, ನಾವು ಹೇಗೆ ನಮ್ಮ ನಡತೆನ ಶುದ್ಧಪಡಿಸ್ಕೊಂಡಿದ್ದೀವೋ, ನಾವು ಕ್ರಿಸ್ತನಿಗಾಗಿ ಹೇಗೆ ಬದುಕಿದ್ದೇವೋ, ಕ್ರಿಸ್ತನಿಗಾಗಿ ಹೇಗೆ ನಾವು ಜೀವಿಸಿದ್ದೇವೋ ಅದರ ಪ್ರಕಾರ ನಮಗೆ ಇಲ್ಲಿ ತೀರ್ಪಾಗುತ್ತದೆ ಪ್ರಿಯರೇ. ಹಲ್ಲೆಲೂಯಾ. ಇದು ನಮಗೆ ಅರ್ಥ ಆಗಿರಬೇಕು. ನಮಗೆ ಡಿಸೈಡ್ ಮಾಡೋದು ಸೈತಾನ್ ಮಾಡಲ್ಲ. ಪರಲೋಕ ಬೇಕು ನರಕ ಬೇಕು ಅಂತ ಆತನು ಡಿಸೈಡ್ ಮಾಡಲ್ಲ. ಆದರೆ ನರಕ ಕರ್ಕೊಂಡು ಹೋಗೋದಕ್ಕೆ ಅವನು ಪ್ರಯತ್ನ ಮಾಡ್ತಾನೆ. ಆ ಪ್ರಯತ್ನದಲ್ಲಿ ನೀವು ಬಿದ್ದೋದ್ರೆ ಖಂಡಿತ ಅವ್ನು ಕರ್ಕೊಂಡು ಹೋಗ್ತಾನೆ. ಹಲ್ಲೆಲೂಯಾ. ಇನ್ನೊಂದು ವಚನ ಓದ್ಕೊಳ್ಳೋಣ ಪ್ರಿಯರೇ. 2 ಕೊರಿಂಥಿ 2:11. ಸೈತಾನನು ನಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದು, ಅವನ ಯೋಚನೆಗಳನ್ನು ನಾವು ಅರಿಯದವರಲ್ಲವಲ್ಲ. ಸೈತಾನನು ನಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದು. ನಷ್ಟಪಡಿಸ್ತಾನೋ ಇಲ್ವೋ ಪ್ರಿಯರೇ? ಇವನು ಭೂಮಿ ಮೇಲೆ ಮೊಟ್ಟ ಮೊದಲ ಕುಟುಂಬ, ಸುಂದರವಾದ ಕುಟುಂಬ, ದೇವರ ಕೈಯಿಂದ ನಿರ್ಮಾಣವಾದಂಥ ಕುಟುಂಬ, ಆದಾಮ್ ಅವರ ಕುಟುಂಬ. ಈ ಆದಾಮ್ ಅವರ ಕುಟುಂಬದಲ್ಲಿ ಸೈತಾನ್ ಬಂದು ಕಾರ್ಯ ಮಾಡಲಿಲ್ಲ ಪ್ರಿಯರೇ. ಸ್ವತಃ ದೇವರೊಟ್ಟಿಗೆ ಸಂಜೆ ತಂಗಾಳಿಯಲ್ಲಿ ದೇವ್ರ ಜೊತೆ ಬಂದು ಮಾತಾಡ್ತಿದ್ರು. ಆದಾಮ್ ಅವನ ಜೊತೆ ದೇವರು ಮಾತಾಡ್ತಿದ್ರು, ಅವರ ಸಮ್ಮುಖದಲ್ಲಿದ್ದರು. ಯಾವಾಗಲೂ ದೇವರ ಜೊತೆ ಫೆಲೋಶಿಪ್ಪಲ್ಲಿದ್ದಂಥ ಆದಾಮ್ ಅವರ ಕುಟುಂಬದಲ್ಲಿ ಈ ಸೈತಾನ್ ಬಂದು ಕಾರ್ಯ ಮಾಡಲಿಲ್ಲ ಪ್ರಿಯರೇ. ಮಾಡ್ದ. ಅವನಿಗೆ ಹೇಳಿದರು, ವಂಚನೆಗೆ ಬೀಳಿಸಿದ್ರು. ಹೇಗೆ? ಈ ಹಣ್ಣನ್ನು ತಿನ್ನಮ್ಮ ಅಂತ ವಂಚನೆಗೆ ಬೀಳಿಸಿದ್ರು. ತಿನ್ನಲಿಲ್ವ ಅವ್ವ? ತಿಂದಾದ್ಮೇಲೆ ಎಲ್ಲಿ ಬಿದ್ದರು? ವಂಚನೆಗೆ ಬಿದ್ದರು. ವಂಚನೆಗೆ ಬಿದ್ದು ಏದೇನು ತೋಟದಿಂದ ತಮ್ಮ ಅಸ್ತಿತ್ವನ ಕಳ್ಕೊಂಡು ಬೇರೆ ಕಡೆ ಹೋಗೋದಕ್ಕೆ ಪ್ರಯತ್ನ ಮಾಡಿದರು. ಇವತ್ತಿನ ಕಾಲಘಟ್ಟದಲ್ಲಿ ನಾವೆಲ್ಲರೂ ಬದುಕ್ತಾ ಇದ್ದೀವಿ ಇಲ್ಲಿ ಈ ಭೂಮಿ ಮೇಲೆ. ನಮ್ಮನ್ನು ಈತನು ವಂಚನೆ ಮಾಡೋದಿಲ್ವಾ? ವಂಚನೆ ಮಾಡೋದಿಲ್ವ? ನಮ್ಮನ್ನು ವಂಚಿಸ್ತಾನೆ ಪ್ರಿಯರೇ, ವಂಚಿಸ್ತಾನೆ. ಯಾಕಂದರೆ ವಾಕ್ಯ ಹೀಗೆ ಹೇಳಲ್ಪಡ್ತದೆ, ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗ್ಲಿ ಅಂತ ಹುಡುಕ್ತಿದ್ದೀರಿ. ಯಾರನ್ನು ನುಂಗ್ಲಿ? ಅವ್ನು ಯಾರನ್ನು ನುಂಗ್ತಾನೆ ಪ್ರಿಯರೇ? ಯಾರನ್ನು ನುಂಗ್ತಾನೆ ಹೇಳ್ರಿ? ದೇವರನ್ನು ನಂಬಿರೋರನ್ನ ಯಾರನ್ನೂ ಟಚ್ ಮಾಡಲ್ಲ ಆತನು. ಯಾಕೆಂದರೆ ಆಲ್ರೆಡಿ ಅವರು ದೇವರ ಕಾರ್ಯದಿಂದ ಬಿಟ್ಟು ಹೋಗಿದ್ದಾರೆ. ಅವ್ರಿಗೆ ನರಕ ಸಿದ್ಧ ಆಗಿದೆ. ದೇವರು ಅವ್ರ ನಡತೆಗೆ ಆಲ್ರೆಡಿ ತೀರ್ಪು ಕೊಟ್ಬಿಟ್ಟಿದ್ದಾರೆ ನರಕ. ಆದರೆ ನಾವಿದ್ದೀವಲ್ಲ, ಪರಲೋಕದ ಭಾವದವರಾಗಿ ಪರಲೋಕನ ಪಡ್ಕೋಬೇಕಂತ ನಾವು ಪ್ರಯತ್ನ ಮಾಡ್ತಿದ್ದೀವಲ್ಲ, ನಮ್ಮನ್ನೇ ವಂಚಿಸೋದು ಇವನು. ನಮ್ಮನ್ನು ಬಿಟ್ಟರೆ ಬೇರೆ ಯಾರನ್ನ ವಂಚಿಸಲ್ಲ ಇವನು. ಯಾರನ್ನು ವಂಚಿಸ್ತಾನೆ ಗೊತ್ತಾ? ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಯಾರ್ಯಾರು ಜೀವಿಸೋದಕ್ಕೆ ಪ್ರಯತ್ನ ಮಾಡ್ತಾರೋ ಅವರನ್ನು ಮಾತ್ರ ಟಚ್ ಮಾಡೋದು ಇವನು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವಿಲ್ಲಿ ಕೂತಿರುವಂಥ ಎಲ್ಲರೂ ಕೂಡ ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ ತಾನೆ? ಪ್ರಯತ್ನ ಮಾಡ್ತಿದ್ದೀವಿ ತಾನೆ? ಮತ್ತು ನಮ್ಮನ್ನು ಟಚ್ ಮಾಡದೆ ಇನ್ನು ಯಾರಿಗೆ ಟಚ್ ಮಾಡಬೇಕು? ಆತನು ನಮ್ಮನ್ನೇ ಟಚ್ ಮಾಡೋದು ಅವನು. ನಮ್ಮನ್ನೇ ವಂಚಿಸೋದು ಆತನು. ನಮ್ಮನ್ನೇ ವಂಚನೆಗೆ ಬೀಳಿಸೋದು ಆತನು. ಹಲ್ಲೆಲೂಯಾ. ಹಾಗಾದರೆ ಹೇಗೆ ವಂಚನೆಗೆ ಬೀಳಿಸ್ತಾನಂತ ಹೇಳ್ತೀನಿ. ಒಂದು ವಚನ ಓದ್ಕೊಳ್ಳೋಣ. ರೋಮ 8 6, 7, 8ನೇ ವಚನ. ಶರೀರ ಭಾವವನ್ನು ಅನುಸರಿಸುವವನು ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾನೆ. ಪವಿತ್ರಾತ್ಮನನ್ನು ಅನುಸರಿಸುವವರು ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ಮರಣ, ಪವಿತ್ರಾತ್ಮನವುಗಳ ಮೇಲೆ ಮನಸ್ಸಿಡುವುದು ಜೀವವೂ ಮನಃಶಾಂತಿಯೂ ಆಗಿದೆ. ಯಾಕೆಂದರೆ ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ದೇವರಿಗೆ ಶತ್ರುತ್ವವು. ಅಂಥ ಮನಸ್ಸು ದೇವರ ನಿಯಮಕ್ಕೆ ಒಳಪಡುವುದೂ ಇಲ್ಲ, ಒಳಪಡುವುದಕ್ಕಾಗುವುದೂ ಇಲ್ಲ. ಶರೀರ ಭಾವಾಧೀನರು ದೇವರಿಗೆ ಮೆಚ್ಚುಗೆಯಾಗಿರಲಾರರು. ಹಲ್ಲೆಲೂಯಾ. ಶರೀರ ಭಾವದ ಮೇಲೆ ಯಾರ್ಯಾರು ಆಸೆ ಪಡ್ತಾರೋ ಅವರನ್ನು ದೇವರು ಮೆಚ್ಚಲ್ಲ,
ದೇವರು ಅವರನ್ನು ಪರಲೋಕ ಕೊಡಲ್ಲ. ಈ ವಾಕ್ಯದ ಅರ್ಥ ಇಷ್ಟೇ. ಶರೀರ ಭಾವದ ಮೇಲೆ ಯಾರ್ಯಾರು ಮನಸ್ಸಿಡ್ತಾರೋ ಅವರು ದೇವರಿಗೆ ಶತ್ರು. ಅಂಥ ಶತ್ರು ಪರಲೋಕನ ಯಾವತ್ತೂ ಪಡ್ಕೊಳ್ಳೋಕ್ಕಾಗಲ್ಲ. ಶರೀರ ಭಾವದ ಮೇಲೆ ಆಸೆ ಪಡೋರು. ಯಾರ್ಯಾರು ಪವಿತ್ರ ಆತ್ಮನ ಮೇಲೆ ಭರವಸೆನ ಇಡ್ತಾರೆ, ಪವಿತ್ರ ಆತ್ಮನ ಯಾರು ಹೊಂದ್ಕೊಳ್ತಾರೆ, ಪವಿತ್ರ ಆತ್ಮ ಹೇಳೋ ಹಾಗೆ ಯಾರು ನಡೀತಾರೋ ಅವ್ರು ಮಾತ್ರ ದೇವರಿಗೆ ಇಷ್ಟವಾದವರು ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ವಾಕ್ಯದ ಅರ್ಥ ಹೀಗೆ ಹೇಳಲ್ಪಡುತ್ತೆ, ಶರೀರ ಭಾವದ ಮೇಲೆ ಯಾರ್ಯಾರು ಆಸೆ ಪಡ್ತಾರೋ ಅವರಿಗೆ ಪರಲೋಕ ಸಿಗಲ್ಲ. ಅವರು ದೇವರಿಗೆ ಶತ್ರು. ದೇವರಿಗೆ ಶತ್ರು ಆದಮೇಲೆ ದೇವ್ರು ಎಲ್ಲಿ ಕಳಿಸ್ಬೇಕು? ಅವರಿಗೆ ನರಕಕ್ಕೆ ಕಳಿಸ್ಬೇಕು. ಯಾಕೆಂದರೆ ದೇವರಿಗೆ ಶತ್ರು ಅದನ್ನು ದೇವರು ಯಾವತ್ತೂ ಕೂಡ ಪರಲೋಕನ ಬಿಟ್ಕೊಡಲ್ಲ. ಸೊ ಹಾಗಾಗಿ ಶರೀರ ಭಾವದ ಕರ್ಮಗಳು ಏನೇನು ಪ್ರಸಿದ್ಧವಾಗಿದೆ ಅಂತ ಗಲಾತ್ಯ 5:19 ಬರೆಯಲ್ಪಟ್ಟಿದೆ. ಯಾರನ್ನಾರು ಒಬ್ಬರು ಹೋದ್ರಿ? ಗಲಾತ್ಯ 5:19. ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿವೆ. ಅವು ಯಾವುದೆಂದರೆ ಜಾರತ್ವ, ಬಂಡುತನ, ನಾಚಿಗೇಡಿತನ, ವಿಗ್ರಹ ಆರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡುಕುತನ, ದುಂದೋತಣ ಇಂಥವುಗಳೇ. ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆಯೇ ಈಗಲೂ ನಿಮ್ಮನ್ನು ಎಚ್ಚರಿಸುತ್ತೇನೆ. ಸಾಕು. ಇಂಥ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ಇಂಥ ಕಾರ್ಯಗಳನ್ನು ನಡೆಸುವವರು ಪರಲೋಕಕ್ಕೆ ಬಾಧ್ಯರಾಗುವುದಿಲ್ಲ. ಎಂಥ ಕಾರ್ಯಗಳಂದರೆ ಶರೀರದ ಭಾವದ ಕರ್ಮಗಳು, ಜಾರತ್ವ. ಇಲ್ಲಿ ಒಂದೊಂದೇ ಹೇಳ್ಕೊಂಡು ಹೋಗ್ತಾರೆ. ಇದ್ದವ್ರು ಮಾತ್ರ ಯಾವತ್ತೂ ಕೂಡ ಪರಲೋಕನ ಪಡ್ಕೊಳ್ಳೋಕ್ಕಾಗಲ್ಲ. ದೇವ್ರು ಅವರನ್ನು ಪರಲೋಕ ಕೊಡಲ್ಲ ಎಂಬುದಾಗಿ. ಯಾವುದ್ಯಾವುದಂತ ನಿಮ್ಮ ಮನೇಲಿ ಹೋಗಿ ಓದ್ಕೊಳ್ಳಿ. ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದುದೌತಣ ಇಂಥವುಗಳೇ. ಈಗ ನಾವು ಪ್ರಶ್ನೆ ಮಾಡ್ಕೊಳ್ಳೋಣ ಪ್ರಿಯರೇ, ಇದರಲ್ಲಿ ಒಂದಾರು ಇಲ್ವಾ ನಮ್ಮ ಜೀವಿತದಲ್ಲಿ? ಶರೀರ ಭಾವದ ಕರ್ಮಗಳು ನಮ್ಮ ಜೀವಿತದಲ್ಲಿ ಒಂದಾರು ಇಲ್ವಾ ಇವು? ಸಿಟ್ಟು ಯಾರಿಗಿಲ್ಲ? ಬೇಜಾನ್ ಸಿಟ್ಟು ಮಾಡ್ತೀವಿ. ಹಗೆತನ ಎಷ್ಟಿದೆ ನಮ್ಮ ಹತ್ರ? ಹೊಟ್ಟೆ ಕಿಚ್ಚು ಎಷ್ಟಿದೆ ನಮ್ಮ ಹತ್ರ? ನಾನು ಹೇಳ್ತಿಲ್ಲ ಪ್ರಿಯರೇ, ಇದು ದೇವರ ವಾಕ್ಯ. ಇಂಥವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ಕಷ್ಟಪಡ್ತಿದ್ದೀವಿ. 20 ವರ್ಷದಿಂದ ರಕ್ಷಣೆ ಹೊಂದ್ಕೊಂಡು 20 ವರ್ಷದಿಂದ ದೀಕ್ಷಾ ಸ್ಥಾನ ತಗೊಂಡು ಪ್ರತಿ ಭಾನುವಾರ ಚರ್ಚಿಗೆ ಬರ್ತಿದ್ದೀವಿ, ಉಪವಾಸ ಪ್ರಾರ್ಥನೆಗಳನ್ನು ಮಾಡ್ತಿದ್ದೀನಿ. ಏನಾರು ಮಾಡಿ ಸಾಯೋದ್ರೊಳಗಡೆ ಪರಲೋಕನ ಪಡ್ಕೊಳ್ಳೋಣ, ಸತ್ ಮೇಲೆ ಪರಲೋಕಕ್ಕೆ ಹೋಗ್ಬಿಡೋಣ ಅಂತ ಪ್ರಯಾಸ ಪಡ್ತಿದ್ದೀವಿ. ದಿನಾ ಇಡೀ ಪ್ರಯಾಸ ಪಡ್ತಿದ್ದೀವಿ. ನಮ್ಮ ಜೀವಿತದ ಕಾಲಗಳಲ್ಲಿ ಕಷ್ಟಗಳನ್ನು ಅನುಭವಿಸ್ಕೊಂಡೇ ಬರ್ತಾ ಇದ್ದೀವಿ. ಎಷ್ಟೋ ಜನ ನಿಂದನೆ ಮಾಡ್ತಾರೆ, ಹಿಂಸೆ ಮಾಡ್ತಾರೆ, ನೋವುಗಳನ್ನು ಪಡಿಸ್ತಾರೆ. ಆದರೂ ಕೂಡ ಕ್ರೈಸ್ತತ್ವದಲ್ಲಿ ಇರಬೇಕು, ಕ್ರಿಸ್ತನನ್ನು ಆರಾಧನೆ ಮಾಡಬೇಕು, ಕ್ರಿಸ್ತನೊತ್ತಿಗೆ ಇರಬೇಕು, ಪರಲೋಕನ ಪಡ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾನೇ ಇದ್ದೀವಿ ನಾವೆಲ್ಲರೂ ಕೂಡ. ಆದರೂ ಕೂಡ ಇಂಥ ಭಾವಗಳಿದ್ದರೆ ನೀವು ಪರಲೋಕಕ್ಕೆ ಹೋಗ್ತೀರಾ? ಹೋಗೋಕ್ಕಾಗತ್ತಾ? ನಿಮ್ಮಲ್ಲಿ ಸಿಟ್ಟಿದ್ರೆ ನೀವು ಹೋಗೋಕ್ಕಾಗತ್ತಾ? ಪರಲೋಕ ಕೊಡಲ್ಲ ದೇವರು. ನಿಮ್ಮಲ್ಲಿ ಹಗೆತನ ಇದ್ದರೆ ದೇವ್ರು ಕೊಡಲ್ಲ. ಹೊಟ್ಟೆ ಕಿಚ್ಚಿದ್ರೆ ದೇವ್ರು ಕೊಡಲ್ಲ. ನಾನು ಹೇಳ್ತಿರೋ ಅಂಥ ಮಾತಲ್ಲ, ಸತ್ಯವೇದ. ಸೊ ಹಾಗಾಗಿ ಇದನ್ನು ನೀವು ಮನೇಲಿ ಹೋಗಿ ಓದ್ಕೊಳ್ರಿ. ನಮ್ಮಲ್ಲಿ ಕಕ್ಷಭೇದ, ಮತ್ಸರ, ಭಿನ್ನಮತ, ಹೊಟ್ಟೆ ಕಿಚ್ಚು, ಅಸೂಯೆ ಇದ್ದರೆ ದಯವಿಟ್ಟು ಬಿಟ್ಟುಬಿಡಿ. ಪರಲೋಕ ಸಿಗಲ್ಲ ಪ್ರಿಯರೇ, ಪರಲೋಕ ಯಾರಿಗೂ ಸಿಗಲ್ಲ. ಇಂಥವ್ರಿಗೆ ದೇವ್ರು ಕೊಡೋದು ಇಲ್ಲ. ದೇವರಿಗೆ ಶತ್ರು. ಆವಾಗಲೇ ಓದಿದ್ರಿ ವಚನ. ಇಂಥವ್ರು ಯಾರಿಗೆ ಶತ್ರು? ದೇವರಿಗೆ ಶತ್ರು. ದೇವರಿಗೆ ಶತ್ರು ಆದಮೇಲೆ ಪರಲೋಕ ಕೊಡೋಕ್ಕಾಗತ್ತಾ ಪ್ರಿಯರೇ? ತುಂಬ ಹುಷಾರಾಗಿರ್ಬೇಕು ನಾವು. ಯಾಕೆ ಅಂತ ನಾನು ಇವತ್ತು ಹೇಳ್ತಾ ಇದ್ದೀನಿ, ಕಳಕಳಿಯಿಂದ ನಿಮಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ, ನಮಗೆಲ್ರಿಗೂ ಏಜ್ ಆಗಿದೆ, ಹತ್ತತ್ರ ಬಂದುಬಿಟ್ಟಿದ್ದೀವಿ. 30 ವರ್ಷ, 40 ವರ್ಷ, 50 ವರ್ಷದವ್ರು ಇದ್ದೀವಿ ಇಲ್ಲಿ. ಇನ್ನೊಂದು 10-20 ವರ್ಷ ಬದುಕ್ಬೋದು. ಬದುಕಿದ ಮೇಲೆ ಸತ್ತು ಹೋಗ್ತೀವಲ್ಲ ಇಲ್ಲಿ. ಸತ್ತು ಹೋದ್ಮೇಲೆ ನರಕದಲ್ಲಿ ಹೋದರೆ ನಾವು ಚೆಂದಾಗಿರ್ತೀವೋ, ಪರಲೋಕದಲ್ಲಿ ಹೋದರೆ ಚೆಂದಾಗಿರ್ತೀವೋ? ಆಸೆ ಎಲ್ರಿಗೂ ಒಂದೇ ತಾನೆ. ನನಗಂತೂ ದೊಡ್ಡ ಮಹತ್ವಾಕಾಂಕ್ಷೆ ಇದೆಯಪ್ಪ. ಏನು ಗೊತ್ತಾ? ಶತ್ರು ರಕ್ತದ ಸಾಕ್ಷಿಯಾಗಿ ಸತ್ತೋಗ್ಬಿಡೋಣ, ಪರವಾಗಿಲ್ಲ, ನಾಳೆನೇ ಸಾಯ್ಲಿ ಪರವಾಗಿಲ್ಲ, ಆದರೆ ಪರಲೋಕ ಬೇಕೇ ಬೇಕು ನನಗೆ. ಪರಲೋಕ ಬೇಕೇ ಬೇಕು ನನಗೆ. ಪರಲೋಕ ಬೇಕೇ ಬೇಕು ಅಂತ ಅಂದ್ಕೊಳ್ಳುವಂಥ ನಾನು ಈ ಲೋಕದಲ್ಲಿ ಸರಿಯಾಗಿ ಈ ಒಂದು ವಚನಗಳ ಆಧಾರದ ಮೇಲೆ ನಾನು ಬದುಕಲಿಲ್ಲ ಅಂದರೆ ಸಿಗತ್ತಾ ಪ್ರಿಯರೇ? ಹಲ್ಲೆಲೂಯಾ. ಮತ್ತು ದೇವ್ರು ಹೆಂಗೆ ಸಪೋರ್ಟ್ ಮಾಡಬೇಕು? ಹೇಗೆ ಸಪೋರ್ಟ್ ಮಾಡಬೇಕು ದೇವ್ರು ನಮ್ಮನ್ನು? ನೀನು ಹೊಟ್ಟೆ ಕಿಚ್ಚು ಮಾಡ್ತಾಯಿರು, ಅಸೂಯೆ ಮಾಡ್ತಾಯಿರು, ಜಗಳನ ಮಾಡ್ತಾಯಿರು, ನಿನಗೆ ದೇವ್ರು ಸಪೋರ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿ ಕೂರಿಸ್ಕೋಬೇಕಾ? ಪರಲೋಕ ಕೂರಿಸ್ಕೊಳ್ತಾರ?
ದೇವರು ಸತ್ಯವಂತನು ಪ್ರಿಯರೇ, ಮಹೋನ್ನತನು, ಆತನೇ ನಿಷ್ಕಳಂಕ ಇಲ್ಲ, ಆತನು ಸರ್ವಾಂತರಾಮಿ ದೇವರು, ಸರ್ವಶಕ್ತನು, ಆತನಲ್ಲಿ ಸತ್ಯ ಮಾತ್ರ ನಿಲ್ಲೋದು. ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಲ್ಲ ದೇವ್ರು ಯಾವುದೇ ಕಾರಣಕ್ಕೂ. ನೀವ್ಯಾರೂ ತಪ್ಪು ತಿಳ್ಕೊಬೇಡಿ, ಹೇಗೆ ಇದ್ರೂ ಕರ್ಕೊಂಡು ಹೋಗ್ತಾರೆ ಅಂತ ಅನ್ಕೋಬೇಡಿ. ದೇವ್ರು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಲ್ಲ, ಅರ್ಥ ಮಾಡ್ಕೊಳ್ರಿ, ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಲ್ಲ. ಮತ್ತು ಇದೆಲ್ಲ ಮಾಡೋರು ಯಾರು? ಈ ಶರೀರದ ಭಾವದ ಕರ್ಮಗಳನ್ನು ಮಾಡಿಸೋರು ಯಾರು ನಮ್ಮ ಜೊತೆ? ಸೈತಾನ್ ಮಾಡಿಸ್ತಾನೆ ಪ್ರಿಯರೇ. ಸಿಟ್ಟು ಬರ್ತಿದೆ ಅಂದರೆ ಅರ್ಥ ಮಾಡ್ಕೊಳ್ಳಿ ನೀವು, ನಮ್ಮಲ್ಲಿ ಸೈತಾನ ಇದ್ದಾನೆ. ನಾವು ಸಿಟ್ಟು ಮಾಡ್ಕೊಳ್ತಿದ್ದೀವಿ ಅಂದರೆ ಆ ಸಿಟ್ಟನ್ನು ತೆಗ್ದಾಕಬೇಕು, ಪವಿತ್ರ ಆತ್ಮನ ಭಾವನ ಹೊಂದ್ಕೋಬೇಕು. ಹೊಟ್ಟೆ ಕಿಚ್ಚು ಪಡ್ತಿದ್ದೀವಿ ಅಂದರೆ ನಾವು ಅರ್ಥ ಮಾಡ್ಕೋಬೇಕು, ನನ್ನ ಜೊತೆ ಯಾರಿದ್ದಾರೆ? ಸೈತಾನ್ ಇದ್ದಾನೆ, ನಾನು ಖಂಡಿತ ಪರಲೋಕ ಹೋಗಲ್ಲ, ನನಗೆ ಅವನು ನರಕಕ್ಕೆ ರೆಡಿ ಮಾಡ್ತಿದ್ದಾನೆ ಅಂತ ಅರ್ಥ ಮಾಡ್ಕೋಬೇಕು ಪ್ರಿಯರೇ. ಅಲ್ಲೆಲೂಯಾ, ಅಲ್ಲೆಲೂಯಾ. ಇದು ಸುಳ್ಳು ಕಥೆ ಅಲ್ಲ, ಕಟ್ಟು ಕಥೆ ಅಲ್ಲ. ನಾನು ನಿಮ್ಮನ್ನು ಉಬ್ಬಿಸಿ ಏನೋ ಮಾಡಿ ಏನೋ ಹೇಳೋಕ್ಕಂಥ ಕಥೆ ಅಲ್ಲ. ಸತ್ಯನ ಸತ್ಯ ಇದ್ದ ಹಾಗೆ ಹೇಳ್ತಿದ್ದೀನಿ ಅಷ್ಟೇ ಹೊರತು ಬೇರೆ ಯಾವುದೇ ರೀತಿ ಹೇಳ್ತಾ ಇಲ್ಲ. ನಿಮ್ಮನ್ನು ಎಚ್ಚರಿಸ್ಬೇಕನ್ನೋ ಉದ್ದೇಶದಿಂದ ಹೇಳ್ತಿದ್ದೀನಿ ಅಷ್ಟೇ, ಬೇರೆ ಯಾವ ಉದ್ದೇಶನೂ ಅಲ್ಲ. ಈ ಭಾವದ ಕರ್ಮಗಳು ದೇವರಿಗೆ ಶತ್ರುತ್ವವಾಗಿದೆ. ಆ ಶತ್ರು ಪರಲೋಕಕ್ಕೆ ಹೋಗಲ್ಲ. ಅಂಥ ಮನಸ್ಸಿದ್ದವರಿಗೂ ದೇವರು ಇಷ್ಟಪಡಲ್ಲ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದರ ಕೆಳಗಡೆನೇ ಬರೆಯಲ್ಪಟ್ಟಿದೆ ಏನಂತ? ಪವಿತ್ರ ಆತ್ಮನ ಭಾವಗಳು ಯಾವುದ್ಯಾವುದಂದರೆ ಅದರ ಕೆಳಗಡೆ 22ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ. ಯಾರನ್ನಾರು ಒಬ್ರು ಓದಿ. ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆ, ದಮೆ ಇಂಥವುಗಳೇ. ಹಲ್ಲೆಲೂಯಾ. ಪ್ರೀತಿ ಯಾರಲ್ಲಿದೆಯೋ ಅವ್ರು ಹೋಗ್ತಾರೆ, ಖಂಡಿತ ಹೋಗ್ತಾರೆ. ಸಂತೋಷ ಯಾರಲ್ಲಿದೆಯೋ ಅವ್ರು ಹೋಗ್ತಾರೆ. ಸಮಾಧಾನ ಯಾರಲ್ಲಿದ್ದಾರೋ ಖಂಡಿತ ಹೋಗ್ತಾರೆ. ದೀರ್ಘ ಶಾಂತಿ ಯಾರಲ್ಲಿದೆಯೋ ಅವರು ಹೋಗ್ತಾರೆ. ಉಪಕಾರ, ನಂಬಿಕೆ, ಸಾಧುತ್ವ ಇವು ಯಾರ್ಯಾರಲ್ಲಿ ಇರ್ತಾರೋ ಅವರನ್ನು ದೇವರು ಮೆಚ್ಚುತ್ತಾರೆ. ಅಂಥವರು ದೇವರಿಗೆ ಸ್ನೇಹಿತರು, ಅಂಥವರಿಗೆ ದೇವರು ಪರಲೋಕನ ಕೊಡ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಹಾಗಾದರೆ ಈ ನಮಗೆ ವೆರಿ ಡೇಂಜರ್ ಮಾಡುವಂಥ ಕೆಲಸ ಏನಂದರೆ ಸೈತಾನ ನಮ್ಮ ಶರೀರದ ಮೇಲೆ ಆಳ್ವಿಕೆ ಮಾಡೋದವನು. ಈ ಶರೀರನೇ ಆತನಿಗೆ ಒಪ್ಪಿಸ್ಬಿಟ್ರೆ ನಾವೆಲ್ಲರೇ ಸೈತಾನನಿಗೆ ಈ ಶರೀರದ ಮೇಲೆ ಆಳ್ವಿಕೆ ಮಾಡೋಂಥ ಒಂದು ವೇಳೆ ಒಪ್ಪಿಸ್ಬಿಟ್ಟಿದ್ದೇವೆ ಅಂದರೆ ಅವನು ಮಾಡ್ತಾನೆ ರೀ, ಮಾಡಬಾರ್ದೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸಿಟ್ಟು ಕೊಡ್ತಾನೆ, ಹೊಟ್ಟೆ ಕಿಚ್ಚು ಕೊಡ್ತಾನೆ, ಒಬ್ರನ್ನ ಕಂಡ್ರೆ ಒಬ್ಬರ. ಈಗಲೂ ನಮ್ಮಲ್ಲಿ ಕೂತಿರೋಂಥ ಕೆಲವ್ರು ಇದ್ದೀರಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. 10 ವರ್ಷ ಆದರೂ ಇದುವರೆಗೂ ಮಾತಾಡ್ಸಲ್ಲ. ವಿಶ್ವಾಸಿಗಳು ಒಬ್ಬರನ್ನ ವಿಶ್ವಾಸಿ ಇನ್ನೊಬ್ಬರು ವಿಶ್ವಾಸಿಗಳನ್ನ 10 ವರ್ಷ ಆದರೂ ಜಗಳ ಆಡಿರ್ತೀರ, ಮಾತಾಡೋದೇ ಇಲ್ಲ. ನಿಮಗೆ ಪರಲೋಕ ಕೊಟ್ಬಿಡ್ಬೇಕಾ ದೇವರು? ಕೊಟ್ಬಿಡ್ಬೇಕಾ? ಕೊಡಲ್ಲ ಪ್ರಿಯರೇ, ಕೊಡಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾರೂ ಜಗಳನ ಮಾಡಬೇಡಿ, ಕೋಪನ ಮಾಡ್ಕೋಬೇಡಿ. ಸಾಮಾನ್ಯ ಕೋಪ ಬರುತ್ತೆ, ಶರೀರ ಹೊಂದ್ಕೊಂಡಿದ್ದೀವಿ. ಈ ಶರೀರನೇ ಪಾಪದಿಂದ ತುಂಬಿರುವಂಥ ಈ ಶರೀರ ಕೋಪ ಬರುತ್ತೆ ನಿಜ, ಹೊಟ್ಟೆ ಕಿಚ್ಚು ಬರುತ್ತೆ ನಿಜ, ಮತ್ಸರ ಬರುತ್ತೆ ನಿಜ, ನಮ್ಮಲ್ಲಿ ಏನೇನೋ ಆಸೆಗಳು ಬರ್ತವೆ ಈ ಶರೀರದ ಮೇಲೆ. ಆದರೆ ಕ್ಷಣ ಮಾತ್ರದಲ್ಲಿ ನಿರ್ಗ್ರಹಿಸ್ಕೋಬೇಕು ಆ ಆಸೆನ. ಆ ಕ್ಷಣ ಕೋಪ ಮಾಡ್ತೀರಾ, ಒಂದು ಕ್ಷಣಕ್ಕೆ ದೇವ್ರ ಸನ್ನಿಧಾನದಲ್ಲಿ ಕೂತ್ಕೊಂಡು ಮೊಣಕಾಲು ಊರಿಬಿಟ್ಟು ಪ್ರಾರ್ಥನೆ ಮಾಡಿರಿ. ದೇವರೇ, ಕೋಪ ಮಾಡಿಬಿಟ್ಟೆ ಅಪ್ಪ, ನಿನಗೆ ವಿರುದ್ಧವಾಗಿ ಕೋಪ ಮಾಡಿಬಿಟ್ಟೆ ದೇವರೇ, ಪರಲೋಕ ಹೋಗುವಂಥ ಲೀಸ್ಟಲ್ಲಿ ದಯವಿಟ್ಟು ನನ್ನನ್ನು ತಪ್ಪಿಸ್ಬೇಡ ದೇವರೇ, ಏನಾರು ಮಾಡಿ ಕೊಡೋದಕ್ಕೆ ಪ್ರಯತ್ನ ಮಾಡು, ಇನ್ಮೇಲೆ ಆ ಕೋಪನ ಮಾಡಲ್ಲ ಅಂತ ಕ್ಷಮೆ ಕೇಳುವಂಥ ಗುಣ ನಮ್ಮಲ್ಲಿರಬೇಕು ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಬ್ಬರನ್ನ ಒಬ್ಬರು ಸಿಟ್ಟು ಮಾಡ್ಕೊಳ್ತೀವಿ, 10 ವರ್ಷ ಆದರೂ ಮಾತಾಡಲ್ಲ. ನೀವೇ ಮಾತಾಡ್ಕೊಳ್ಳಿಲ್ಲ ಅಂದರೆ ದೇವ್ರು ನಿಮ್ಮನ್ನು ಕರೆದು ಕೊಟ್ಬಿಡ್ಬೇಕಾ ಪರಲೋಕ? ಹೋಗ್ರಿ, ನೀವು ಯಾರಿಗೆ ಅಧೀನ ಆಗಿದ್ದೀರಾ? ಶರೀರ ಭಾವದ ಕರ್ಮಗಳಿಗೆ ಅಧೀನ ಆಗಿರ್ತೀರಾ. ಆ ಅಧೀನಕ್ಕೆ ಕಾರಣ ಒಬ್ಬ ಇದ್ದಾನೆ. ಅವನು ಯಾರು? ಸೈತಾನ. ಅವನಿಗೆ ಕೊನೆಯಲ್ಲಿ ನಾನು ಎಲ್ಲಿಡ್ತೀನಿ? ನರಕದಲ್ಲಿ ಇಡ್ತೀನಿ. ಜೊತೆಯಲ್ಲಿ ನೀವು ಅವನ ಫಾಲೋವರ್ ನೀವು ಎಲ್ಲರೂ ಅಲ್ಲೇ ಹೋಗಿ ಅಂತ ದೇವ್ರು ಕಳಿಸ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಇನ್ನೊಂದು ವಚನ ಓದ್ಕೊಳ್ಳೋಣ ಪ್ರಿಯರೇ. ಅದೇ ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 5 ಮತ್ತು 6ನೇ ವಚನ. ನೀನು ನಿನ್ನ ಮೊಂಡತನವನ್ನು ಪಶ್ಚಾತ್ತಾಪವಿಲ್ಲದ ಮನಸ್ಸನ್ನು ಅನುಸರಿಸುವುದರಿಂದ ನಿನಗೋಸ್ಕರ ದೇವರ ಕೋಪವನ್ನು ಕೂಡಿಟ್ಟುಕೊಳ್ಳುತ್ತಾ ಇದ್ದೆ. ಮೊಂಡತನ ಯಾರೂ ಮಾಡೋಕ್ಕೆ ಹೋಗಬೇಡಿ. ಇಷ್ಟು ದಿನ ಮಾಡಿ ಸಾಕು. ನಾವು ನಮ್ಮಲ್ಲಿ ಈ ಶರೀರದ ಭಾವದ ಕರ್ಮಗಳು ಯಾವುದ್ಯಾವುದಿದ್ದಾವೋ ಇದನ್ನೆಲ್ಲ ತೆಗ್ದಾಕ್ಬಿಡೋಣ. ದೇವರ ವಾಕ್ಯ ಹೇಳಲ್ಪಡ್ತದೆ, ನೀವು ಮೊಂಡತನ ಇನ್ನೂ ಮಾಡ್ಕೊಂಡು ಇಟ್ಕೊಂಡಿದ್ದೀರಾ ಅಂದರೆ ದೇವರ ಕೋಪನ ಕೂಡಿಟ್ಕೊಳ್ತಾ ಇದ್ದೀರಾ. ನಿಮ್ಮ ವಿಷಯವಾಗಿ ದೇವ್ರ ಕೋಪನ ಜಾಸ್ತಿ ಮಾಡ್ಕೊಂಡು ದೇವ್ರು ಏನು ಮಾಡ್ಕೊಳ್ತಾ ಇದ್ದಾನಂತೆ? ಕೂಡಿಟ್ಕೊಳ್ತಾ ಇದ್ದಾನೆ ಕೋಪನ. ಯಾವುದನ್ನು ನೀವು ಮಾಡಿರುವಂಥ ನಿಮ್ಮ ಮೊಂಡತನವನ್ನು, ಆ ಮೊಂಡತನದಿಂದ ದೇವ್ರೇನು ಮಾಡ್ತಿದ್ದಾನೆ? ನಿಮ್ಮತನವನ್ನು ಎಲ್ಲ ಕೂಡಿಟ್ಕೊಳ್ತಾ ಇದ್ದಾರೆ. ಆ ಕೂಡಿಟ್ಕೊಂಡ್ರೆ ಕೊನೆಯಲ್ಲಿ ನೀವು ಒಂದು ದಿನ ಸತ್ತೋಗ್ತೀರಾ. ಸತ್ತೋದ್ಮೇಲೆ ನಿಮಗೆ ಪರಲೋಕನ ಕೊಡೋದಕ್ಕೆ ದೇವ್ರ ಮನಸ್ಸು ಮಾಡಲ್ಲ ಪ್ರಿಯರೇ.
ನರಕಕ್ಕೆ ಕಳಿಸ್ಕೊಡ್ತಾನೆ. ಹಾಗಾಗಿ ಈ ಶರೀರದ ಭಾವದ ಕರ್ಮಗಳನ್ನು ನಾವು ವಿಸರ್ಜಿಸಿಬಿಡಬೇಕು, ಯಾವತ್ತೂ ಅದನ್ನು ಬಿಟ್ಟುಬಿಡಬೇಕು. ಎಷ್ಟೇ ಕಷ್ಟ ಆಗಲಿ, ಏನೇ ಪ್ರಾಬ್ಲಮ್ ಆಗಲಿ, ಎಷ್ಟೇ ನಮ್ಮತನನ ಕಳ್ಕೊಂಡಿರಲಿ, ಅದರಿಂದ ಮನೆ ಕಳ್ಕೊಳ್ತೀರಾ, ಮಠ ಕಳ್ಕೊಳ್ತೀರಾ, ಹೆಂಡ್ತಿನ ಕಳ್ಕೊಳ್ತೀರಾ, ಮಕ್ಕಳನ್ನ ಕಳ್ಕೊಳ್ತೀರಾ, ಆದರೆ ನಿಮ್ಮತನನ ಕಳ್ಕೊಬೇಡಿ. ದೇವರ ವಾಕ್ಯದಲ್ಲಿ ಆಧಾರವಾಗಿರುವಂಥ ನಿಮ್ಮತನನ ಕಳ್ಕೊಬೇಡಿ. ಯಾಕಂದರೆ ನಿಮ್ಮನ್ನು ಸನ್ಮಾರ್ಗದಿಂದ ತಪ್ಪಿಸೋದಕ್ಕೆ ಅನೇಕ ಜನರು ಬರ್ತಾರೆ. ಮುಂದಿನ ದಿನ ಅನೇಕ ಜನರು ಬರ್ತಾರೆ ನಿಮ್ಮನ್ನು ಸನ್ಮಾರ್ಗದಿಂದ ತಪ್ಪಿಸೋದಕ್ಕೆ. ಆ ಸನ್ಮಾರ್ಗ ಒಂದು ವೇಳೆ ತಪ್ಪೋಗಿದ್ದೀರಾ ಅಂದರೆ, ದೇವರು ಆ ಸನ್ಮಾರ್ಗದಿಂದ ನಿಮ್ಮನ್ನು ತಪ್ಪಿಸ್ಬಿಟ್ಟಿದ್ದಾರೆ ಅಂದರೆ, ನರಕನ ಕೊಡೋದಕ್ಕೆ ನಿಮಗೆ ಅವಕಾಶನ ಕೊಡೋದಕ್ಕೆ ರೆಡಿಯಾಗಿರ್ತಾರೆ ಪ್ರೇರೆ. ಹಲ್ಲೆಲೂಯಾ. 1 ಯೋಹಾನ 3:7. ಪ್ರಿಯರಾದ ಮಕ್ಕಳೇ, ನಿಮ್ಮನ್ನು ಸನ್ಮಾರ್ಗದಿಂದ ತಪ್ಪಿಸುವುದಕ್ಕೆ ಯಾರಿಗೂ ಅವಕಾಶ ಕೊಡಬೇಡಿರಿ. ಕ್ರಿಸ್ತನು ಹೇಗೆ ನೀತಿವಂತನಾಗಿದ್ದನೋ ಹಾಗೆಯೇ ಪ್ರೀತಿಯನ್ನು ಅನುಸರಿಸುವವನು ನೀತಿವಂತನಾಗಿದ್ದಾನೆ. ಹಲ್ಲೆಲೂಯಾ. ಪ್ರಿಯರಾದ ಮಕ್ಕಳೇ, ನಿಮ್ಮನ್ನು ಸನ್ಮಾರ್ಗದಿಂದ ತಪ್ಪಿಸುವುದಕ್ಕೆ ಯಾರಿಗೂ ಅವಕಾಶ ಕೊಡಬೇಡಿರಿ. ಇದು ಭಾರಿ ಇಂಪಾರ್ಟೆಂಟ್. ಡೇಂಜರ್ ಅಂದರೆ ಇಲ್ಲೇ ನಮಗೆ ನಮ್ಮನ್ನು ಈ ಸನ್ಮಾರ್ಗದಿಂದ ತಪ್ಪಿಸೋದಕ್ಕೆ. ಯಾವ ಮಾರ್ಗದಿಂದ? ಪರಲೋಕನ ಪಡ್ಕೊಳ್ಳೋದಕ್ಕೆ ನಾವೆಲ್ಲರೂ ಮನಸ್ಸು ಮಾಡಿರೋರೆ. ಒಬ್ಬರು ಕೂಡ ಮನಸ್ಸು ಮಾಡದೇ ಇರೋರು ಇಲ್ಲಿ ಯಾರು ಕೂತ್ಕೊಂಡಿರೋರು ಯಾರೂ ಇಲ್ಲ. ಎಲ್ಲರೂ ಪರಲೋಕ ಬೇಕು ಅಂತ ಮನಸ್ಸು ಮಾಡಿರೋರೆ. ಆದರೆ ಈ ಮಾರ್ಗದಿಂದ ತಪ್ಪಿಸೋದಕ್ಕೆ ಅನೇಕ ಜನರು ಇವತ್ತು ನಮ್ಮ ಮಧ್ಯದಲ್ಲಿದ್ದಾರೆ. ನಮ್ಮನ್ನು ಆ ಸನ್ಮಾರ್ಗದಿಂದ ತಪ್ಪಿಸೋದಕ್ಕೆ. ನಾನು ಮೊದಲನೇದಾಗಿ ಹೇಳಿದಾಗೆ ಒಬ್ಬರು ಸೈತಾನ. ಆತನು ಈ ಮಾರ್ಗನ ತಪ್ಪಿಸೋದಕ್ಕೆ ಏನು ಬೇಕಾದ್ರೂ ಪ್ರಯತ್ನ ಮಾಡ್ತಾನೆ ಪ್ರೇರೆ. ನಮ್ಮ ಮನೇಲಿ ನಮ್ಮ ಗಂಡಂದಿರೇ ನಮಗೆ ಸನ್ಮಾರ್ಗದಿಂದ ತಪ್ಪಿಸೋದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ನಮ್ಮ ಹೆಂಡತಿಯರೇ ನಮಗೆ ಸನ್ಮಾರ್ಗದಿಂದ ತಪ್ಪಿಸೋದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ನಮ್ಮ ಮಕ್ಕಳು ನಮಗೆ ಸನ್ಮಾರ್ಗದಿಂದ ತಪ್ಪಿಸೋದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ನೀವು ಆ ಟೈಮಲ್ಲಿ ಅರ್ಥ ಮಾಡ್ಕೋಬೇಕು, ನನ್ನ ಸನ್ಮಾರ್ಗದಿಂದ ತಪ್ಪಿಸೋದಕ್ಕೆ ನನಗೆ ಪ್ರೇರೇಪಣೆ ಯಾರು ಮಾಡ್ತಿದ್ದಾರೆ? ಇವರು ಮಾಡ್ತಿದ್ದಾರೆ. ಆದರೆ ಇವರ ಮಾತಿಗೆ ಒಪ್ಪಿ ನಾನು ಎಲ್ಲರೇ ಒಂದು ವೇಳೆ ತಪ್ಪೋದ್ರೆ ಪರಲೋಕ ನನಗೆ ಸಿಗಲ್ಲ ಅನ್ನೋದು ನಮಗೆ ಡೆಫಿನೆಟಾಗಿ ಗೊತ್ತಿರಬೇಕು. ಆ ಸಮಯದಲ್ಲಿ ಆ ಮಾರ್ಗನ ಬಿಟ್ಟು ಸನ್ಮಾರ್ಗದಿಂದ ತಪ್ಪಿಸ್ಕೊಳ್ಳೋದಕ್ಕೆ ನೀವು ಪ್ರಯತ್ನ ಮಾಡ್ಕೋಬೇಕಷ್ಟೇ, ನೀವು ಜಾರ್ಕೋಬೇಕಷ್ಟೇ. ಹೇಗೆ ಜಾರ್ಕೋಬೇಕು ಗೊತ್ತಾ? ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತನಾಗೋದಕ್ಕೆ ಜಾರ್ಕೋಬೇಕಷ್ಟೇ. ಹಲ್ಲೆಲೂಯಾ. ಮತ್ತಾಯ 16ನೇ ಅಧ್ಯಾಯದಲ್ಲಿ ಒಂದು ಮಾತು ಹೇಳುತ್ತೆ. ಏನಂದರೆ, ಒಬ್ಬ ವ್ಯಕ್ತಿ ಲೋಕವನ್ನೆಲ್ಲ ಸಂಪಾದನೆ ಮಾಡಿಕೊಂಡ್ರು ತನ್ನ ಆತ್ಮನ ನಷ್ಟಪಡಿಸ್ಕೊಂಡ್ರೆ ಆತನಿಗೇನು ಪ್ರಯೋಜನ ಇಲ್ಲ, ಏನೂ ಲಾಭ ಇಲ್ಲ. ಇಲ್ಲಿ ಎಲ್ಲರನ್ನ ಮೆಚ್ಚೋದಕ್ಕೋಸ್ಕರ ಅವ್ರು ಹೇಳ್ದಂಗೆ ಕೇಳಿ 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 ನಟನೆ ಮಾಡಿ 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 ಅವರನ್ನೆಲ್ಲ ಪ್ರೀತಿನ ಸಂಪಾದನೆ ಮಾಡಿಕೊಂಡು ದೇವರು ಹೇಳಿದ ಮಾತನ್ನು ಬಿಟ್ಟು ದೇವರ ಮಾರ್ಗನ ಬಿಟ್ಟಿದ್ರೆ ಆ ವ್ಯಕ್ತಿಗೆ ಏನೇನೂ ಲಾಭ ಇಲ್ಲ ಅಂತ ಪ್ರೇರೆ ಅರ್ಥ ಮಾಡ್ಕೋಬೇಕು. ನಮ್ಮನ್ನು ಸನ್ಮಾರ್ಗದಿಂದ ತಪ್ಪಿಸೋದಕ್ಕೆ ಅನೇಕ ಜನರು ಬರ್ತಾರೆ. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಸೈತಾನ. ಆತನಿಗೆ ನಾವು ಎಚ್ಚರವಾಗಿರಬೇಕು. ಸೈತಾನನ ಕಾರ್ಯಗಳು ಹೇಗೆ ಗೊತ್ತಾ? ಒಬ್ಬ ವ್ಯಕ್ತಿಗೆ ಬಂದು ಡೈರೆಕ್ಟ್ ಬಂದು ಆತನು ಮಾತಾಡಲ್ಲ. ವ್ಯಕ್ತಿ ಜೊತೆ ಇದ್ದು ವ್ಯಕ್ತಿಯ ಹೃದಯದಲ್ಲಿ ಬರ್ತಾನೆ ಆತನು. ಆ ವ್ಯಕ್ತಿಯ ಹೃದಯದಲ್ಲಿ ಶರೀರದ ಭಾವಗಳನ್ನು ಹುಟ್ಟಿಸ್ತಾನೆ. ಕೋಪ ಮಾಡು, ಹೊಟ್ಟೆ ಕಿಚ್ಚು ಪಡು, ಜಗಳ ಮಾಡು, ಕುಡಿ, ತಿನ್ನು, ಕೆಟ್ಟ ಮಾತುಗಳನ್ನು ಹೇಳು, ನೀನು ಹೇಗಾರು ಬದುಕು, ಇದೆಲ್ಲ ಹೇಳ್ಕೊಡೋರು ಯಾರು? ಸೈತಾನ. ಹೇಗೆ ಹೇಳ್ಕೊಡ್ತಾನಂದರೆ ಅವನು ಆ ವ್ಯಕ್ತಿಯ ಹೃದಯದಲ್ಲಿ ಬಂದುಬಿಡ್ತಾನೆ. ಆ ವ್ಯಕ್ತಿ ಹೃದಯದಲ್ಲಿ ಬಂದು ಆ ಕಾರ್ಯನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆವಾಗ ನಾವು ಅರ್ಥ ಮಾಡ್ಕೋಬೇಕು, ನಾನು ದೇವರ ರಾಜ್ಯದಲ್ಲಿ ಇಲ್ಲ ಅಂತ ಎಂಬುದಾಗಿ ಪ್ರೇರೆ. ಹಲ್ಲೆಲೂಯಾ. ಸೊ ಹಾಗಾಗಿ ನಾವು ಎಚ್ಚರವಾಗಿರಬೇಕು ಪ್ರೇರೆ. ಇನ್ನೊಂದು ವಚನ ಓದ್ಕೊಳ್ಳೋಣ. 2 ಪೇತ್ರ 2:19. ಸ್ವಾತಂತ್ರ್ಯ ಕೊಡುತ್ತೇವೆಂದು ಅವರಿಗೆ ವಾಗ್ದಾನ ಮಾಡುತ್ತಾರೆ, ಆದರೆ ತಾವೇ ಕೆಟ್ಟತನದ ದಾಸತ್ವದೊಳಗಿದ್ದಾರೆ. ಒಬ್ಬನು ಯಾವುದಕ್ಕೆ ಸೋತು ಹೋಗಿರುವನೋ ಅದರ ದಾಸತ್ವದೊಳಗೆ ಇರುತ್ತಾನಷ್ಟೇ. ಓಕೆ ಸರ್. ಒಬ್ಬನು ಯಾವುದಕ್ಕೆ ಸೋತು ಹೋಗಿರುವನೋ ಅದರ ದಾಸತ್ವದೊಳಗಿರುವನಷ್ಟೇ. ಈ ಲೋಕದಲ್ಲಿ ಒಬ್ಬ ವ್ಯಕ್ತಿ ಯಾವುದಕ್ಕೆ ಸೋತು ಹೋಗಿರ್ತಾನೋ ಅದರ ದಾಸತ್ವದೊಳಗಿರ್ತಾನೆ. ಒಂದು ವೇಳೆ ನೀವೆಲ್ಲರೂ ದೇವ್ರಿಗೆ ಸೋತು ಹೋಗಿದ್ದೀರಾ ಅಂದರೆ ದೇವರ ದಾಸತ್ವದೊಳಗೆ ಇರ್ತೀರ. ಒಂದು ವೇಳೆ ಸೈತಾನನಿಗೆ ಒಂದು ವೇಳೆ ಸೋತು ಹೋಗಿದ್ದೀರ ಅಂದರೆ ಅವನ ದಾಸತ್ವದೊಳಗೆ ಇರ್ತೀರ. ಒಂದು ವೇಳೆ ಲೋಕಕ್ಕೆ ನೀವು ಸೋತು ಹೋಗಿದ್ದೀರ ಅಂದರೆ ಲೋಕದ ದಾಸತ್ವದೊಳಗೇ ಇರ್ತೀರ. ಹಲ್ಲೆಲೂಯಾ. ನಮ್ಮ ಮನೇಲೆ ಒಂದು 4 ವರ್ಷದಿಂದ ಒಬ್ಬರು ಪಾಸ್ಟ್ರು ಬಂದಿದ್ದರು. ದೂರದ ಪಾಸ್ಟ್ರು. ಅವರು ಎಲ್ಲೋ ಸ್ವಲ್ಪ ಪರಿಚಯ ಅಷ್ಟೇ. ಅವ್ರು ಬಂದು ನಮ್ಮ ಮನೆಯಲ್ಲಿ ಒಂದು ದಿನ ಉಳ್ಕೊಂಡಿರ್ಬೇಕಾದ್ರೆ ಅವ್ರು ಮೊಬೈಲ್ ನೋಡ್ತಿದ್ರು ಹೆಚ್ಚಾಗಿ. ಮೊಬೈಲ್ ನೋಡ್ತಿರ್ಬೇಕಾದ್ರೆ ನಾನು ಕೇಳಿದೆ, ಪಾಸ್ಟ್ರೆ ಯಾಕೆ ಅಷ್ಟಕ್ಕೊಂದು ಮೊಬೈಲ್ ನೋಡ್ತೀರಾ ಅಂತ. ಅವರು ಒಂದು ಮಾತು ಹೇಳಿದರು, ಬ್ರದರ್ ನನ್ನಲ್ಲಿ 1.5 GB ಡಾಟಾ ಇದೆ. ಎಷ್ಟು? 1.5 GB ಡಾಟಾ ಇದೆ. ಹೇಗೆ ಖಾಲಿ ಮಾಡೋದಂತ ಗೊತ್ತಿಲ್ಲದೆ ಏನು ಬೇಕಾದ್ರೂ ಮೊಬೈಲಲ್ಲಿ ನೋಡ್ತಾ ಕೂತ್ಕೊಂಡಿರ್ತೀನಿ ಡೈಲಿ ಅಂತ ಹೇಳಿದರು. ಹಲ್ಲೆಲೂಯಾ.
ನಾನಂದೆ, ಅಯ್ಯೋ, ಸಾಕ್ಷಾತ್ ದೇವರು ಈ ಭೂಮಿ ಮೇಲೆ ನಿಮ್ಮನ್ನು ತಂದಿದ್ದಾರೆ, ಕ್ರಿಸ್ತ ಯೇಸುವಿನಿಗೋಸ್ಕರ ಸತ್ಕಾರ್ಯಗಳು ಮಾಡಿ ಎಂಬುದಾಗಿ. ನೀನು ನೋಡಿದರೆ 1.5 GB ಡಾಟಾನ ಖಾಲಿ ಮಾಡೋದಕ್ಕೆ ಮೊಬೈಲನ್ನು ಹಿಡ್ಕೊಂಡು ಇಡೀ ದಿನ ಏನು ಬೇಕಾದ್ರೂ ನೋಡೋದಕ್ಕೆ ಪ್ರಯತ್ನ ಮಾಡ್ತಿದ್ದೀಯಾ. ಮತ್ತು ಆ ವ್ಯಕ್ತಿ ಯಾವುದಕ್ಕೆ ದಾಸ ಆಗಿದ್ದಾನೆ? ಮೊಬೈಲಿಗೆ ದಾಸ ಆಗಿದ್ದಾನೆ. ಮೊಬೈಲಿಗೆ ದಾಸ ಆದವರಿಗೆ ದೇವ್ರು ಪರಲೋಕ ಕೊಡಬೇಕಾ? ಅವನೆಂಥ ದೊಡ್ಡ ವ್ಯಕ್ತಿ ಆದರೂ ಕೊಡಲ್ಲ ದೇವರು. ಅವರು ಈ ಭೂಮಿ ಮೇಲೆ ಎಂಥ ದೊಡ್ಡ ಕಾರ್ಯಗಳನ್ನು ಮಾಡಿದರೂ ದೇವರು ಕೊಡಲ್ಲ ಪ್ರಿಯರೇ. ದೇವರಿಗೆ ಇಷ್ಟವಾಗದೇ ಇರೋರು, ಶರೀರದ ಭಾವದ ಕರ್ಮಗಳನ್ನು ಯಾರು ಅನ್ನಿಸ್ತಾ ಇರ್ತಾರೋ ಅವರು ದೇವರಿಗೆ ಶತ್ರುಗಳು. ಅಂಥ ಶತ್ರುಗೆ ದೇವರು ಪರಲೋಕ ಕೊಡಲ್ಲ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ದಾಸರಾಗ್ರಿ. ಯಾರಿಗೆ ದಾಸರಾಗ್ರಿ ಗೊತ್ತಾ? ವಾಕ್ಯ ಓದೋದಕ್ಕೆ ದಾಸರಾಗ್ರಿ, ಪ್ರಾರ್ಥನೆ ಮಾಡೋದಕ್ಕೆ ದಾಸರಾಗ್ರಿ. ಯಾವಾಗಲೂ ದೇವರ ವಾಕ್ಯನ ಹಿಡ್ಕೊಂಡು ಆಚೆಗಾಗಲಿ ಈಚೆಗಾಗಲಿ ಹೋಗೋದಕ್ಕೆ ಪ್ರಯತ್ನನೇ ಮಾಡಬೇಡಿ. ಯಾವ ರೀತಿ ಅಂದರೆ, ದೇವರ ವಾಕ್ಯ ಹೀಗೆ ಹೇಳ್ಕೊಡ್ತದೋ ಶರೀರದ ಕರ್ಮಗಳನ್ನು ಅನುಸರಿಸಬಾರ್ದಂತ ದೇವರ ವಾಕ್ಯ ಹೇಳ್ತಾರ, ಎಷ್ಟೇ ಕಾರಣಕ್ಕೂ ನಾನು ಅನುಸರಿಸೋದಿಲ್ಲ ಎಂಬ ಪ್ರತಿಜ್ಞೆಯಿಂದ ಬದುಕಬೇಕು ನಾವು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ಮಾತ್ರ ಪರಲೋಕ ಸಿಗೋದು. ಇಲ್ಲ ದಾಸರಾಗ್ಬಿಟ್ಟಿದ್ದೀವಿ. ದಿನಕ್ಕೆ ನಮಗೆ ಕೊಡಲ್ಪಟ್ಟಂಥ ಟೈಮ್ ಎಷ್ಟು ಗೊತ್ತಾ? 24 ತಾಸು ಒಂದು ದಿನಕ್ಕೆ. ಹೀಗೇ ನೀವು ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಒಂದಿನ ಅದ್ರ ಬಗ್ಗೆ ತುಂಬ ವಿಚಾರ ಇದೆ, ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡೋದು ಅಂತ. ಆ ಟೈಮ್ ಮ್ಯಾನೇಜ್ಮೆಂಟಲ್ಲಿ ದೇವರಿಗೆ ನೀವು ಪ್ರತಿದಿನ ಕೊಡುವಂಥ ಸಮಯ ಎಷ್ಟಾಗಿದೆ ಗೊತ್ತಾ? ಅರ್ಧ ತಾಸು ಆಗ್ತಿಲ್ಲ. ಅರ್ಧ ತಾಸು ಅಂದರೆ 60 ವರ್ಷ ಡಿವಿಡೆಂಡ್ ಮಾಡಿ ಅರ್ಧ ತಾಸಂಗೆ ಎಷ್ಟು ದಿನ ದೇವರೊಟ್ಟಿಗೆ ನೀವು ಕಾಲ ಕಳೀತಿದ್ದೀರ ಅಂತ. ಉಳಿದಿದ್ದು ಎಲ್ಲ ದಿನ ಯಾರಿಗೋಸ್ಕರ ಕಾಲ ಕಳೀತಿದ್ದೀರಾ? ಲೋಕದಕ್ಕೋಸ್ಕರ. ಹಾಗಾದರೆ ಲೋಕದಕ್ಕೋಸ್ಕರನೇ ಹೆಚ್ಚು ಕಾಲ ಕಳೀತಿರುವಂಥ ನಮಗೆ ನಿಮಗೆ ಪರಲೋಕ ದೇವರು ಕೊಟ್ಬಿಡ್ಬೇಕಾ? ದಾಸ ಮತ್ತು ಯಾರಿಗೆ ದಾಸರಾಗಿದ್ದೀವಿ ನಾವು? ಯಜಮಾನರಿಗೆ ದಾಸರಾಗಿರಬೇಕು. ಬೈಬಲಲ್ಲಿ ಹೇಳಲ್ಪಡ್ತವೆ, ನೀವಿಬ್ಬರಿಗೆ ದಾಸ ಆಗೋದಕ್ಕೆ ಸಾಧ್ಯ ಇಲ್ಲ, ಒಬ್ರಿಗೆ ಮಾತ್ರ ದಾಸ ಆಗಿರಬೇಕು. ಯಾರಿಗಾರೋದು ಒಬ್ರಿಗೆ ದಾಸ ಆಗಿರಬೇಕು. ನಾವೆಲ್ಲರೂ ಯಾರಿಗೆ ದಾಸ ಆಗಿದ್ದೀವಿ? ನಾವು ಅರ್ಥ ಮಾಡ್ಕೋಬೇಕು ಪ್ರಿಯರೇ. ಇವತ್ತು ದೇವರಿಗೆ ದಾಸ ಆಗಿದ್ದೀವೋ ಅಥವಾ ಸೈತಾನನಿಗೆ ದಾಸ ಆಗಿದ್ದೀವೋ? ಸೈತಾನನಿಗೆ ದಾಸ ಆಗಿದ್ದೀವಿ ಅಂತ ನಾವು ಹೇಗೆ ತಿಳ್ಕೊಬೋದು ಗೊತ್ತಾ? ದಿನದ 24 ಗಂಟೆಯಲ್ಲಿ ನಾನು ಎಷ್ಟು ಸಮಯನ ಯಾರಿಗೋಸ್ಕರ ಮೀಸಲಿಡ್ತಿದ್ದೀನಿ ಎಂಬುದರ ಮೇಲೆ ನಿಮಗೆ ಗೊತ್ತಾಗ್ಬಿಡತ್ತೆ, ನಾನು ದೇವರಿಗೆ ದಾಸ ಆಗಿದ್ದೀನೋ ಅಥವಾ ಸೈತಾನನಿಗೆ ದಾಸ ಆಗಿದ್ದೀನೋ ಎಂಬುದಾಗಿ ಪ್ರೇರೆ. ಹಲ್ಲೆಲೂಯಾ. ವಾಕ್ಯ ಹೇಳಲ್ಪಡ್ತೇವೆ, ಒಬ್ಬನು ಯಾವುದಕ್ಕೆ ಸೋತು ಹೋಗಿರುವನೋ ಅವನಿಗೆ ದಾಸನಾಗ್ತಾರೆ. ನೀವು ದೇವರಿಗೆ ದಾಸನಾಗಿ ಸೋತು ಹೋಗಿದ್ರಿ ಅಂದರೆ ದೇವ್ರು ಕರ್ಕೊಂಡು ಹೋಗಿ ಪರಲೋಕ ಕೊಡಲ್ವಾ? ಕೊಡಲ್ಲ ಪ್ರಿಯರೇ. ಮತ್ತು ಸೈತಾನನಿಗೆ ದಾಸ ಆದರೆ ಬರೀ ಸಿದ್ಧವಾಗಿದೆ ನರಕಕ್ಕಂತ ದೇವರು ಕೊಡಿಸ್ತಾನೆ. ಹಲ್ಲೆಲೂಯಾ. ಮುಗಿಸ್ತೀನಿ ಬೇಗ, 5 ನಿಮಿಷ. ಇನ್ನೊಂದು ವಚನ ಓದ್ಕೊಳ್ಳೋಣ. 1 ಕೊರಿಂಥಿ 9:27. ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಗ್ಯ ನೆನೆಸಿಕೊಂಡೆನೋ ಎಂಬ ಭಯದಿಂದ ನನ್ನ ಮೈಯನ್ನು ಜಜ್ಜಿ ಸ್ವಾಧೀನಪಡಿಸಿಕೊಳ್ಳುತ್ತೇನೆ. ಪೌಲ್ ಹೇಳುತ್ತಿರುವಂಥ ಮಾತು ಏನಂತ ಹೇಳ್ತಾ ಇದ್ದಾನೆ ಪೌಲ್ ಅಂದರೆ, ಇತರನ್ನೆಲ್ಲ ಹೋರಾಟ ಕರೆದುಬಿಟ್ಟಿದ್ದೀನಿ ಅಂದರೆ ಪ್ರಪಂಚ ತುಂಬ ನಾನು ಸುವಾರ್ತೆ ಸಾರಿಬಿಟ್ಟಿದ್ದೀನಿ. ಸುವಾರ್ತೆಯನ್ನು ಸಾರಿಬಿಟ್ಟು ಯೇಸು ಕ್ರಿಸ್ತನನ್ನು ನಂಬ್ರಿ, ದೀಕ್ಷಾಸ್ಥಾನನ ಹೊಂದ್ಕೊಳ್ರಿ, ದೇವರ ವಾಕ್ಯದೊಟ್ಟಿಗೆ ಜೀವಿಸ್ರಿ, ಎಲ್ಲರೂ ಪರಲೋಕ ಪಡ್ಕೊಳ್ಳಿ ಎಂಬುದಾಗಿ ಪೌಲನು ಲೋಕದ ಕಡೆಗೆಲ್ಲ ಸುವಾರ್ತೆ ಸಾರಿದ್ದಾನೆ. ಸಾರಿಬಿಟ್ಟಾದಮೇಲೆ ಅವನು ಹೇಳ್ತಾ ಇರುವಂಥ ಮಾತು ಏನು ಹೇಳ್ತಿದ್ದಾನೆ ಗೊತ್ತಾ? ಎಲ್ರಿಗೂ ನಾನು ಹೋರಾಟ ಕರೆದುಬಿಟ್ಟಿದ್ದೀನಿ. ಒಂದು ವೇಳೆ ನಾನೇ ಅಯೋಗ್ಯ ಆಗಿಬಿಟ್ರೆ, ಒಂದು ವೇಳೆ ನಾನೇ ಎಲ್ಲಾರೇ ಶರೀರದ ಭಾವದ ಕರ್ಮಗಳಿಗೆ ಒಳಪಟ್ಟು ನಾನೇ ಅಯೋಗ್ಯನಾಗ್ಬಿಟ್ರೆ ಅಂತ ಅಂದ್ಕೊಂಡು ಆ ಭಯದಿಂದ ನಾನೇನು ಮಾಡ್ತಿದ್ದೀನಿ, ದಿನ 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 ನನ್ನನ್ನು ನಾನು ಜಜ್ಕೊಳ್ತಿದ್ದೀನಿ ಅಂತ ಪೌಲ್ ಹೇಳ್ತಾ ಇದ್ದಾನೆ ಪ್ರೇರೆ. ಹಲ್ಲೆಲೂಯಾ. ಇವತ್ತು ನಾವೆಲ್ಲರೂ ಕೂತ್ಕೊಂಡಿರುವಂಥ ವಿಶ್ವಾಸಿಗಳು ನಮ್ಮ ಪಕ್ಕದ ಮನೆಯವರಿಗೆ ಹೋಗಿ ಕರಿತಿದ್ದೀವಿ, ನೀವೆಲ್ಲ ದೇವ್ರ ಮಾರ್ಗನ ಬಿಟ್ಟು ಬದುಕ್ತಿದ್ದೀರಾ, ದೇವರ ರಾಜ್ಯಕ್ಕೆ ಬರ್ರಿ, ರಕ್ಷಣೆ ಹೊಂದ್ರಿ, ದೀಕ್ಷಾಸ್ಥಾನನ ಹೊಂದ್ಕೊಳ್ರಿ, ಎಲ್ಲರನ್ನ ನಾವು ಕರಿತಾ ಇದ್ದೀವಿ. ಈ ಭೂಮಿ ಮೇಲೆ ಇರುವಂಥ ಜನರನ್ನ ನಾವು ಕರಿತಾ ಇದ್ದೀವಿ. ಕರೆದಂಥ ನಾವೇ ಒಂದು ವೇಳೆ ಈ ಶರೀರದ ಭಾವದ ಕರ್ಮಗಳಿಗೆ ಒಳಪಟ್ಟು ನಾವೇ ಅಯೋಗ್ಯರಾಗ್ಬಿಟ್ರೆ ನಾವು ಕರೆದಿದ್ದಕ್ಕೆ ಪ್ರಯೋಜನ ಬರುತ್ತಾ? ನಾವು ಇತರರಿಗೆ ಹೋಗಿ ಸುವಾರ್ತೆ ಸಾರಿದ್ದಕ್ಕೆ ಪ್ರಯೋಜನ ಬರುತ್ತಾ? ಇತರನ್ನ ರಕ್ಷಣೆ ಮಾರ್ಗಕ್ಕೆ ಕರ್ಕೊಂಡು ಬರ್ದಿದ್ದಕ್ಕೆ ನಮಗೆ ಪ್ರತಿಫಲ ಏನಾರೇ ಸಿಗತ್ತಾ? ನಾವೇ ಅಯೋಗ್ಯರಾಗ್ಬಿಟ್ರೆ? ಅದಕ್ಕೆ ಪೌಲ್ ಹೇಳ್ತಾ ಇದ್ದಾನೆ, ದಿನ ದಿನ ನಾನು ಜಜ್ಕೊಳ್ತಾ ಇದ್ದೀನಿ. ಯಾವುದಕ್ಕೋಸ್ಕರ ಜಜ್ಕೊಳ್ತಿದ್ದೀನಿ ಗೊತ್ತಾ? ನಾನೆಲ್ಲ ಅಯೋಗ್ಯನಾಗ್ಬಿಡ್ತೀನೋ ಎಂಬುದಾಗಿ ನಾವು ಇವತ್ತು ಅರ್ಥ ಮಾಡ್ಕೋಬೇಕು. ನಾವೆಲ್ಲಿ ತಪ್ಪು ಹೋಗ್ತಿದ್ದೀವೋ ಪರಲೋಕದ ದಾರಿಗೆ, ಎಲ್ಲಿ ನಾವು ನರಕಕ್ಕೆ ರೆಡಿ ಆಗ್ತಿದ್ದೀವೋ ಅಂತ ನಾವು ಏನು ಮಾಡಬೇಕು? ದಿನ ದಿನ ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೋಬೇಕು ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ.
ಎಫೆಸ 4:31 ನಾನೇ ಓದ್ಬಿಡ್ತೀನಿ. ಎಫೆಸ 4:31-32 ಎಲ್ಲ ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ ಇವುಗಳನ್ನು ಸಕಲ ವಿಧವಾದ ದುಷ್ಟತನವನ್ನು ನಿಮ್ಮಿಂದ ದೂರ ಮಾಡಿರಿ. ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆಯುಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರ್ರಿ. ಎಲ್ಲರೂ ಕೂಡ ದ್ವೇಷ, ಕೋಪ, ಮದ ಇವೆಲ್ಲ ಬಿಟ್ಬಿಟ್ಟು ಒಬ್ರಿಗೊಬ್ರು ಉಪಕಾರ ಮಾಡ್ತಾ ಪ್ರೀತಿನ ಸುರಿಸ್ತಾ ನಾವೆಲ್ಲರೂ ಕ್ರೈಸ್ತ ಸಹೋದರು ಅಣ್ಣ ತಮ್ಮಿಂದರೆಂಬ ಭಾವನೆಯಿಂದ ಒಬ್ರಿಗೊಬ್ರು ನಾವೆಲ್ಲರೂ ಕೂಡ ಪರಸ್ಪರ ಸಹಕಾರಿಗಳಾಗಿ ದೇವರಿಗೋಸ್ಕರ ಬದುಕನ್ನು, ದೇವರ ವಾಕ್ಯಕ್ಕೆ ಅನುಗುಣವಾಗಿ ಜೀವಿಸೋಣ. ಶರೀರದ ಭಾವಗಳನ್ನು ಬಿಟ್ಕೊಂಡು ಎಲ್ಲ ಪವಿತ್ರಾತ್ಮನ ಭಾವಗಳನ್ನು ಹೊಂದ್ಕೊಂಡು ಪರಲೋಕ ಪಡ್ಕೊಳ್ಳೋದಕ್ಕೆ ನಾವೆಲ್ಲರೂ ಕೂಡ ಸಿದ್ಧರಾಗೋಣ ಪ್ರೇರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮನ್ನು ಯಾರೂ ಬಿಡಿಸೋದಕ್ಕೆ ಸಾಧ್ಯ ಇಲ್ಲ ಪರಲೋಕದಿಂದ. ದೇವ್ರು ಖಂಡಿತ ಕೊಡ್ತಾನೆ, ಯಾವಾಗ ನೀವು ಈ ಭಾವಗಳನ್ನು ಅನುಸರಿಸಿ ನಡೆಸೋದ್ರಿಂದ. ಪ್ರೀತಿ, ಸಂತೋಷ, ಸಮಾಧಾನ, ಸಾಧುತ್ವ, ಕ್ಷಮೆ, ದಮೆ, ಒಬ್ರಿಗೊಬ್ಬರು ಉಪಕಾರಗಳಾಗಿರಬೇಕು, ಒಬ್ರಿಗೊಬ್ಬರು ಸಂತೈಸಬೇಕು, ಸಹಕಾರಗಳಾಗಿರಬೇಕು. ಕ್ರೈಸ್ತ ಸಹೋದರರು ನಾವೆಲ್ಲರೂ ಅಣ್ಣ ತಮ್ಮಿಂದರು ಎಂಬುದಾಗಿ ಜೀವಿಸುವಾಗ ಪ್ರೇರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾಗಿ ನಾನು ಕೊನೆಯ ಮಾತು ಹೇಳೋಗ್ತೀನಿ. ನಾವು ನಮ್ಮ ಪ್ರಯಾಣನ ಎಲ್ಲಿಗೆ ನಾವು ಪ್ರಾರಂಭ ಮಾಡಿದ್ದೀವಿ, ಎಲ್ಲಿಗೆ ಅಂತ್ಯ ಮಾಡ್ಕೊಳ್ತಿದ್ವಿ? ಪ್ರಾರಂಭ ದೇವರು ಮಾಡಿದ್ದು, ತಾಯಿ ಗರ್ಭದಿಂದ ನಮ್ಮನ್ನು ಈ ಭೂಮಿ ಮೇಲೆ ತಂದರು. ಅಂತ್ಯನ ಎಲ್ಲಿ ಮಾಡ್ಕೊಳ್ತಿದ್ದೀವಿ ಅದು ನಮ್ಮ ಕೈಯಲ್ಲಿದೆ. ನರಕದಲ್ಲಿ ಅಂತ್ಯ ಮಾಡ್ಕೊಳ್ತಿದ್ದೀವೋ, ಪರಲೋಕದಲ್ಲಿ ಅಂತ್ಯ ಮಾಡ್ಕೊಳ್ತಿದ್ದೀವೋ, ಇದ್ರ ಬಗ್ಗೆ ನಾವೆಲ್ಲರೂ ಕೂಡ ಎಚ್ಚರ ಆಗಿರೋಣ ಪ್ರೇರೆ. ಹಲ್ಲೆಲೂಯಾ. ದೇವರು ಈ ಮಾತುಗಳಿಂದ ನಿಮ್ಮನ್ನು ಆಶೀರ್ವಾದ ಮಾಡಿ.